ನಮ್ಮ ಮನೆಯವ್ರು ಈಗ ಮಾಡತ್ತಾರೆ ಗಾಳಿಪಟ ಓಮನ್ ಹಾಯ್ ಫ್ರೆಂಡ್ಸ್, ಅದು ಜಾಗ ಕಾಣ್ತಾ ಗೊತ್ತಿಲ್ಲ ಯಾಕಂದ್ರೆ ಎಲ್ಲ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ಈಗ ಜಸ್ಟ್ ಸಂಜೆ ಮಾಡಿ ಟೈಮ್ದಾಗ ನಾನು ಈಗ್ರಿ ಜಸ್ಟ್ ಕಾಂಡಿ ಬರ್ಸ್ಬಿಡ ಹಂಗಾರ ಈಗ ಜಸ್ಟ್ ಸಂಜೆ ಮಾಡಿ ನಾನು ದೀಪ ಹಚ್ಚಿದ್ದೆ ರೀ. ದೇವರಿಗೆ ದೀಪ ಹಚ್ಚಿ ಫಟ್ ಅಂತ ಒಂದು ಖುಷಿ ವಿಷಯ, ಹಂಗೆ ಚಲೋ ಅನಿಸ್ತು, ಖುಷಿ ಅನಿಸ್ತು. ಇದು ನಂಗೆ ವಿಷಯ ಅಂದ್ರೆ 15 ದಿನದಿಂದನೇ ನನಗೆ ಗೊತ್ತಾಗಿತ್ತು ಏನು ಅಂತಂದ್ರೆ ಏನಂತ ಗೆಸ್ ಮಾಡ್ಕೊರಿಡ ಲಾಸ್ಟ್ ತನ ಆಮೇಲೆ ಹೇಳ್ತೀನಿ ಅಂತ. ಆಮೇಲೆ ಇವತ್ತ ಫುಲ್ ಕನ್ಫರ್ಮ್ ಆಯ್ತಾ, ಗ್ಯಾರಂಟಿ ಆಯ್ತಾ. ಹಂಗಾಗಿ ನಿಮ್ ಜೊತೆಗೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿ. ಇವಾಗಲೇ ತಮ್ಮನೇಲ್ ನೋಡಿದ್ರ ನಿಮ್ಗೆ ಅರ್ಥ ಆಗಿರ್ತೈತಿ, ಆದ್ರೆ ನಾನು ಹೇಳೋ ಮಾತಾಡೋ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಏನೋ ಗೊತ್ತಿಲ್ಲ, ಅದಕ್ಕಾಗಿ ಹೇಳತ್ತೀನಿ. ಫಸ್ಟ್ ಸಾಡಿ ನೋಡ್ರಿ ಸೂಪರ್ ಆಗಿರ್ತೀನಿ, ಹೆಂಗ್ ಬಿಟ್ಟಿನ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಅದೊಂದು ಖುಷಿ ನಂಗೆ ಸಾಡಿ ಊಟ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು, ಹೆಂಗೆ ಕಾಣಿಸ್ತೀನಿ ಅಂತ ನಿಮ್ಮ ಬಾಯಲ್ಲಿ ನಾನು ತಿಳ್ಕೊಬೇಕು ಅನ್ನೋದೊಂದು. ನೋಡ್ರಿ, ಕೂದಲ ಕಟ್ ಮಾಡಿ ನಲ್ರಿ, ಕೂದಲ ಈಗ ತೆಗೆ ಮಾಡ್ಕೊಂಡಿನಿ, ಹೂವ ಇಟ್ಕೊಂಡಿನಿ, ಸೂಪರ್ ಆಗಿ ರೆಡಿ ಆಗಿದ್ದೀನಿ. ಬ್ಲೌಸ್ ಅಂತೂ ಸ್ಯಾರಿಗೆ ಮ್ಯಾಚ್ ಆಗಂಗ ಬ್ಲೌಸ್ ನಾನು ಸೆಟ್ ಮಾಡ್ಕೊಂಡಿನಿ. ಇದು ಮನೆ ನೋಡ್ಕೊಂಡು ಹೋಗಿದ್ದೀನಿ, ಅದೇ ಬ್ಲೌಸ್. ನೀಲಿ ಕಲರ್ ಬ್ಲೌಸ್ ಅಂತ ಈಗಾಗಲೇ ಎಲ್ಲ ಸಾರಿ ಮ್ಯಾಗೂ ಮ್ಯಾಚ್ ಆಗ್ತಾವೆ. ಆಲ್ಮೋಸ್ಟ್ ಎಲ್ಲ ಸಾರಿ ಮ್ಯಾಗೂ ನೀಲಿ ಬ್ಲೌಸ್ ಬಂದೇ ಬರ್ತಾವೆ. ಇದ್ರ ಬ್ಲೌಸ್ ಮೊನ್ನೆ ಒಂದಿನ ಉಟ್ಕೊಂಡಿದ್ದೆ ನಾವು ವಿಡಿಯೋದೊಳಗೆ ರಚಿತಾ ನಾನು ಅಲ್ಲಿ ಸಾತೇರಿ ಮತ್ತೆ ಗುಡಿ ಹೋದಾಗ. ಈಗ ಟಿಜಿರಾಗ ಸಿಗ್ಲಿಲ್ಲ. ಇನ್ನೊಂದು ಫ್ರೆಂಡ್ಸ್ ನೈಟಿ ಉಟ್ಕೊಂಡಾಗ ಒಟ್ಟಿ ಸಿಕ್ಕಾಟೆ ಒಟ್ಟಿ ಕಾಣತ್ತೀರಿ, ನನಗೆ ಗೊತ್ತಿಲ್ಲ ಯಾಕೋ ಏನೋ. ಈಗ ನೋಡ್ರಿ ಎಷ್ಟು ಸಾಫ್ ಮಾಡಿ ತೋರಿಸ್ತೀನಿ ನಿಮಗೆ, ಒಟ್ಟಿನೇ ಕಾಣಲ್ಲ. ನೈಟಿ ಉಟ್ಕೊಂಡಾಗ ಹಿಂಗೆ ಡುಮ್ಮ ಬಂದಂಗೆ ಬರ್ತೈತ್ರಿ, ಗೊತ್ತಿಲ್ಲ ರೀಸನ್ ಯಾಕೋ ಏನು ಅಂತೇಳಿ. ಅರ್ಶಿನ ಕುಂಕುಮ ಇತ್ತು, ಇವಾಗ ಸಂಕ್ರಾಂತಿ ಸ್ಟಾರ್ಟ್ ನೋಡ್ರಿ ಅರ್ಶಿನ ಕುಂಕುಮ. ಹಾಗಾಗಿ ಅರ್ಶಿನ ಕುಂಕುಮಕ್ಕೆ ಹೋಗಿದ್ದೆ. ಒಂದು ಎಲ್ಲೈತಿ ಬೆಲ್ಲ ನೋಡ್ರಿ, ಇವತ್ತು 2 ಮನೆಗೆ ಹೋಗಿದ್ದಿ ನಾನು. 2 ಇದಕ್ಕೆ ಒಂದು ಈ ಬೆಲ್ಲ ಕೊಟ್ಟಾರ ಒಬ್ರು, ಉಳಿದಿದ್ದು ಎಳ್ಳುಂಡಿ ಅದು ಇದು. ಈ ಶೇವ್ ಪಾಕಿಟ್ ರೀ, ಪಾಯಸ ಮಾಡೋದು, ಪಾಯಸ ಉಪ್ಪಿಟ್ಟು ಏನಾದ್ರು ಮಾಡ್ಬೋದು. ಉಪ್ಪಿಟ್ಟು ಅಷ್ಟು ಇದು ಅನ್ಸಂಗಿಲ್ಲ ನನಗೆ. ಶಿವ ಅಲ್ಲ ಸಾವಿಗೆ. ಹಾ ಶೇವ್, ಇಲ್ಲಿ ಶೇವ್ ಅಂತಾನೆ ಕೊಟ್ಟಾರಲ್ರಿ, ಶಾವಿಗೆ ಸವಿಯ ಅಂತಂದ್ರೆ ಸವಿಯ ಅಂತ ಏನಂತಾರ. ಅದೇ ಶೇವ್ ಹಿಂಗಾನು ಕೊಟ್ಟಾರ, ಅದೇ ನನಗೆ ಹೇಳಕತ್ತೀನಿ ನಿಮ್ಗ. ನಮ್ಮ ಇದ್ರ ಕಡೆಯಿಂದ ಹೇಳ್ಬೇಕಂದ್ರೆ ಶಾವ್ಗಿ, ಇದ್ರ ಶಾವ್ಗಿ ಅಂಗಡಿ ಸಿಗ್ತಾವಲ್ಲ ಶಾವ್ಗಿ ಪಾಯಸ ಮಾತ್ರ ಮಸ್ತ್ ಆಗುತ್ತೆ. ಉಪ್ಪಿಟ್ಟನ್ನ ಇದ್ರಲ್ಲೇ ಒಮ್ಮೆ ಮಾಡಿಲ್ಲ, ತೋರ್ಸಾರ ಆದ್ರ ಉಪ್ಪಿಟ್ಟು ಎಲ್ಲ ಮಾಡ್ಬೋದು ಅಂತೇಳಿ, ಗೊತ್ತಿಲ್ರಿ ಹೆಂಗಾಗತ್ತ ಅಂತೇಳಿ. ಪಾಯಸ ಅಂತೂ ನಾನು ತರಿಸ್ತೀನಿ, ನಾನು ಮಾಡಿದ್ರೆ ಇದ್ರಲ್ಲೇನ ಮಾಡ್ತೀನಿ. ಉಪ್ಪಿಟ್ಟು ಚಲೋ ಆಗುತ್ತೆ, ನಾ ಮಾಡಿ ಉಪ್ಪಿಟ್ಟು ಚಲೋ ಆಗುತ್ತೆ. ಮತ್ತ ಉಪ್ಪಿಟ್ಟ ನಾನು ಮನೆ ಶಾವ್ಗಿಲಿಂದ ಮಾಡ್ತೀನಿ. ಅತ್ತೆಯರ್ ಕಟ್ಟಿದ್ದು ಇಲ್ಲ ಅಂದ್ರೆ ಮಾವರ್ ಕಟ್ಟಿದ್ದು ಅದ್ರಲ್ಲೇ ಉಪ್ಪಿಟ್ಟು ಮಾಡಿರ್ತೀನಿ. ಇದ್ರಲ್ಲೇ ನಾನು ರೊಕ್ಕ ಕೊಟ್ಟು ತರಿಸಿ ಇದು ಮಾಡಿರ್ತೀನಿ. ಇದು 1 kg ಕೊಟ್ಟಾರೆ, ಇದು ಒಂದು ಅರ್ಶಿನ ಕುಂಕುಮ ಕೊಟ್ಟಿರೋವಂಥದ್ದೈತಿ. ಬರ್ರಿ ನೆಕ್ಸ್ಟ್ ಇವತ್ತ ಹೆಂಗ್ ರೆಡಿ ಆಗಿನ ಅಂತೇಳಿ ಹಂಗೆ ಕಮೆಂಟ್ ಮಾಡಿರಿ. ಈ ಸದ್ಯ ನಾನು ನಮ್ಮ ಮನೇಲಿ ವಿಡಿಯೋ ಮಾಡತ್ತಾರ, ಅದು ಸಣ್ಣ ಟ್ರೈಪಡಿಗೆ ಹಾಕೊಂಡು ನಾನು ವಿಡಿಯೋ ಮಾಡ್ಕೋತಾ ಒಂದು ಖುಷಿ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ. ಹಾಯ್, ಬರ್ರಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಫುಲ್ ಖುಷಿ ಆಗೋ ವಿಷಯ ರೀ. ಏನಂದ್ರೆ ಈ ಇಡೀ ಈಗ ಇದು ನಮ್ಮ ಅಜ್ಜಿಯರ ವಿಡಿಯೋ ಬಿಟ್ರೆ ಇಡೀ 1 ತಿಂಗಳ ವಿಡಿಯೋ ನೀವು ನಮ್ಮ ಸೃಷ್ಟಿ ಮದುವೆ ವಿಡಿಯೋ ಬಂದು ಶಾರ್ಟ್ ವಿಡಿಯೋ ಇರ್ಬೋದು, ಲಾಂಗ್ ವಿಡಿಯೋ ಇರ್ಬೋದು, ಎಲ್ಲನೂ ವಿಡಿಯೋ ಇರ್ಬೋದು, ಸೂಪರ್ ಅಂದ್ರೆ ಸೂಪರ್ ಆಗಿ ಬಂದವ್ರಿ. ಪ್ರತಿಯೊಂದನ್ನೇ ಹೇಳ್ತೀನಿ, ನಾನು ಇಮ್ಯಾಜಿನ ಇಟ್ಟಿದ್ದಿಲ್ಲ ಅಷ್ಟು ವ್ಯೂಸ್ ನನ್ನ ವಿಡಿಯೋಕ್ಕೆ ಬಂದವು. ಅದಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಇದೊಂದು ಹಿಂದಿನ ಯಾವುದೋ ಒಂದು ವಿಡಿಯೋದಾಗ ಹೇಳೀನಿ,
ಆದ್ರೂ ಕೂಡ ಮತ್ತೆ ಹೇಳ್ತೀನಿ, ನಮ್ಮ ಮನೆಯವರು ಕೂಡ ಈ ವಿಡಿಯೋದೊಳಗೆ ಮಾತಾಡ್ಬೇಕಿತ್ತ. ಅವ್ರು ಯಾಕೆ ಹೊರಗಡೆ ಹೋದ್ರಪ್ಪ ಅಂತಂದ್ರೆ ಓಂಕಾರ ಶ್ರೀ ಇಬ್ರು ಮಾತಾಡ್ಸ್ಕೊಡೋದಿಲ್ಲ. ಇವಾಗ ನಾನು ಟ್ರೈಪಾಡ್ದಾಗ ಮೊಬೈಲ್ದಾಗ ವಿಡಿಯೋ ಮಾಡತ್ತೀನಿ, ಅವ್ರದ್ದು ಅವಾಜ್ ಕೇಳೋದು, ಇಲ್ಲಾಂದ್ರೆ ಅವ್ರು ಏನಾರ ಬಂದು ಕುಂದ್ರದು ಅಳುದು ಕಿರಿ ಹಿಂಗೆಲ್ಲ ಅನ್ಸುತ್ತೆ ಅಂತೇಳಿ ನಮ್ಮ ಮನೆಯವ್ರಿದ್ರೆ ಇಲ್ಲ ನಾ ಕರ್ಕೊಂಡು ಹೋಗ್ತೀನಿ ಅಂತೇಳಿ ನಮ್ಮ ಮನೆಯವ್ರು ಅಂದ್ರೆ ಆಯ್ತು ಸರಿ ಅಂತೇಳಿ ಅವ್ರನ್ನ ಕಳಿಸಿದ್ನಿ. ಹಾಗಾಗಿ ಅವ್ರು ಮಾತಾಡಕ್ಕೆ ಸಿಗೋವಲ್ಲ. ಏನೋ ಒಂಥರ ಖುಷಿ ನನಗ. ಯಾಕಪ್ಪ ಅಂತಂದ್ರೆ ಏನೋ ನನಗೆ ಫೀಲ್ ನನ್ನನ್ನು ನಾನು ಭಾಳ ಇಷ್ಟಪಡ್ಕೊತೀನಿ ನೋಡ್ರಿ. ಸೀರೆ ಅಂತೂ ಸೂಪರಾಗಿ ಕಾಣಕತ್ತೈತಿ, ನಾನು ಕೂಡ ಸಖತ್ತಾಗಿ ಕಾಣಕತ್ತೀನಿ ಅಂತೇಳಿ ಖುಷಿ ಅನ್ಸತ್ತೈತಿ. ವಿಡಿಯೋದೊಳಗೆ ಸೂಪರಾಗಿ ಕಾಣಕತ್ತೀನಿ ನೋಡ್ರಿ, ಅದು ಒಂಥರ ಖುಷಿ. ಈ ಕಡೆ ಇಟ್ಕೊಂಡ್ರೆ ಚಂದ ಬರ್ತಿತ್ತು, ಈ ಕಡೆ ಅರ್ಧ ಈ ಕಡೆ ಅರ್ಧ, ಅದು ಅಷ್ಟು ಸರಿ ಬರೋದೇನೋ ಗೊತ್ತಿಲ್ಲ. ತಡ್ರಿಪ್ಪ ಮೊಬೈಲ್ ನಾನೇ ಬಳಸ್ಬೇಕು ಇಷ್ಟು ಸ್ವಲ್ಪ. ಈ ಟ್ರೈಪಾಡಿದೊಂದು ಹೆದರಿಕಿರಿಪ್ಪ ನನಗೆ. ಹಾಂ ಇವಾಗ ನಾನು ಚೂರು ಹಿಂದಕ್ಕೆ ಇಡ್ತೀನಿ ತಡ್ರಿ. ನಿಜ ಹೆದರಿಕೆ ಬರ್ತೀನಿ ನನ್ನ ಟ್ರೈಪಾಡಿನ ಮೊಬೈಲ್ ಎಲ್ಲಾದ್ರೂ ಬೀಳುತ್ತೋ ಏನೋ ಅಂತೇಳಿ. ಹಾಂ ಇವಾಗ ಸೂಪರಾಗಿ ಕಾಣತ್ತಿತ್ತು ನೋಡ್ರಿ. ಏನಪ್ಪ ಅಂತಂದ್ರೆ ಅದೇ ರೀ ನಮ್ಮ ಸೃಷ್ಟಿ ಮದ್ವಿದು ಬಿಡೋದು ನಾನು ಮಾತಾಡಕತ್ತಿದ್ದಲ್ಲ. ಚೂರು ಹಿಂಗೆ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ನನಗೆ ಅದು ತೆಗೆದ್ರೆ ಮತ್ತೆ ಹಾಕಕ್ಕೆ ಬರೋಂಗಿಲ್ಲ. ಹಂಗಾಗಿ ಅದ್ರೊಳಗನೆ ಮೊಬೈಲ್ನ ನಾನು ಸರ್ಸಾಡಕತ್ತೀನಿ. ಓಕೆ ರೀ, ಬರ್ರಿ ಇವಾಗ ಚಂದ ಕಾಣತೈತಿ. ವಿಡಿಯೋ ನನಗೆ ಕಂಟಿನ್ಯೂ ಮಾಡೋಣ ಅಂತ. ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಸೃಷ್ಟಿ ಮದುವೆ ಆಗೋ ಟೈಮ್ದಾಗ ಎಲ್ಲರೂ ಮದ್ವೆ ಆಗೋಕಿನ್ನ ಮುಂದೆ ಅಂದ್ರೆ ನಾವು ಏನು ವಿಡಿಯೋ ಮಾಡಿದ್ದೇವೆ ಒಂದು ಸೃಷ್ಟಿ ಮದ್ವೆ ಡೇಟ್ ಫಿಕ್ಸ್ ಆಯಿತು ಅಂತೇಳಿ. ಆ ಟೈಮ್ನಾಗ ಸಿಕ್ಕಾಪಟ್ಟೆ ಜನ ಎಲ್ಲರೂ ಸೃಷ್ಟಿ ಒಳ್ಳೆ ಹುಡುಗಿ, ಮತ್ತಂದ್ರೆ ಮೃದು ಸ್ವಭಾವದವಳು, ಸೂಕ್ಷ್ಮಿ ಅದಾಳ, ಈ ಥರ ಎಲ್ಲರೂ ಕಮೆಂಟ್ ಮಾಡಿದ್ರಿ. ನಾವು ಒಂಥರ ನಮ್ಮ ಮನೆ ಮಗಳಿದ್ದಂಗೆ ಸೃಷ್ಟಿ ಅಂತೇಳಿ ಎಲ್ಲರೂ ಕೂಡ ಖುಷಿಲಿಂದ ಹಾರೈಸಿದ್ರಿ ಆಕೆಗೆ. ಅದಕ್ಕೂ ಕೂಡ ನಾನು ಇಲ್ಲಿಂದನೇ ನಿಮ್ಗೆ ನಮಸ್ಕಾರ ಹೇಳ್ತೀನಿ ರೀ. ಥ್ಯಾಂಕ್ಸ್ ಅಂದ್ರೆ ಅದು ನಿಮ್ಗೆ ಒಂದೇನೋ ಹೇಳ್ದಂಗೆ ಅನ್ಸುತ್ತೆ. ಹಾಗಾಗಿ ನೋಡ್ರಿ, ನಮಸ್ಕಾರಕ್ಕಿಂತ ದೊಡ್ಡದು ಇನ್ನೊಂದು ಯಾವುದೂ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ದೂರ್ಲಿಂದ ನಾವು ನಿಮ್ಗೆ ಹೇಳೋದು ಇದು ಒಂದೇ ನೋಡ್ರಿ. ಇವಾಗ ಅದಕ್ಕೋಸ್ಕರ ಹೇಳಕತ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಎಲ್ಲರದ್ದು ಒಂದು ಕಮೆಂಟ್ಸ್, ಹುಡುಗ ಏನು ಮಾಡ್ತಾನ ಅಂತೇಳಿ ಅವ್ರದ್ದು. ಅದಕ್ಕೂ ನಾನು ಕೂಡ ಕಮೆಂಟ್ ಒಳಗೆ ಎಷ್ಟೋ ಸಲ ರಿಪ್ಲೈ ಮಾಡೀನಿ. ಅದು ಕೆಲವೊಬ್ರಿಗೆ ಅರ್ಥ ಆಗೈತಿ, ಕೆಲವೊಬ್ರಿಗೆ ಅರ್ಥ ಆಗಂಗಿಲ್ಲ. APMC ಅಂತಾರೆ ನೋಡ್ರಿ. APMC ಅಂತಂದ್ರೆ ಕಾಳು ಕಡಿ ಅಡ್ತಿ ಅಂಗಡಿ. ನನ್ನ ಪ್ರಕಾರ ಅಡ್ತಿ ಅಂಗಡಿ. ಈ ಈಗೆಲ್ಲ ಒಂದು ಆ ಊರನ್ನರ ಹೊಲದ ರಾಶಿ ಅದು ಆದಮೇಲೆ ಅದು ಮಾಲೆ ಏನಿರುತ್ತೆ ನೋಡ್ರಿ, ಅದನ್ನ ಮಾರ್ತಾರಲ್ಲ, ಅದನ್ನ ತೊಗೋತಿರ್ತಾರೆ ನೋಡ್ರಿ, ಒಂದು ಗೋಡಾನ್ ಇರುತ್ತೆ. ಅದು APMC ಅಂತಂದ್ರೆ ಅವ್ರು ಅದು ಆ ಥರ ಬಿಸ್ನೆಸ್ ಮಾಡ್ತಾರೆ. ಅವ್ರು ಅಪ್ಪಾರ ರೀತಿ ಮತ್ತು ಮಗ ಅಂದ್ರೆ ಇವ್ರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಒಬ್ಬನೇ ಮಗ, ಇಬ್ಬರು ಹೆಣ್ಮಕ್ಳದ್ದು ಮದುವೆ ಆಗೈತಿ. ಇಬ್ಬರು ಹೆಣ್ಮಕ್ಳಿಗೂ ಕೂಡ ಮದುವೆ ಆಗೈತಿ. ಸದ್ಯಕ್ಕೆ ಅವ್ರ ಒಬ್ಬರು ದೆಹಲಿ ಒಳಗಿರ್ತಾರೆ, ಇನ್ನೊಬ್ಬರು ತಾಳಿಕೊಟ್ಟಿ ಅಂತೇಳಿ ಅಲ್ಲಿರ್ತಾರೆ. ನೆಕ್ಸ್ಟ್ ಇವಾಗ ಮನೆಗಿರೋರು ಅತ್ತಿ ಮಾವ ಮತ್ತು ಸೃಷ್ಟಿ ಅವ್ರ ಮನೆಯವರು, ಇಷ್ಟು ಜನ, ಅವ್ರ 4 ಜನನು ಮನೆಗಿರ್ತಾರೆ. ಇಷ್ಟು ಅವರ ಕುಟುಂಬ ಐತ್ರಿ. ಅದು ಮನೆ ಸಿಕ್ಕಾಪಟ್ಟೆ ದೂರ ಏನು ಆಗಂಗಿಲ್ಲ. ನಮ್ಮ ಮನೇಲಿಂದ ಒಂಚೂರು ದೂರ ಆಗ್ತೈತಿ. ಒಂದು ಸ್ವಲ್ಪ ಮೇನ್ ರೋಡ್ ಅಂದ್ರೆ ನಾನು ಸೃಷ್ಟಿ ಎಲ್ಲರೂ ನಮ್ಮ ಮನೆಯೊಳಗೆ ನೀರು ಬಂದಿಲ್ಲ ಅಂದ್ರೆ, ಮತ್ತು ಕುಡಿಯೋಕೆ ನಮಗೆ ನೀರು ಎಮರ್ಜೆನ್ಸಿ ನೀರು ಬೇಕಿತ್ತಪ್ಪ ಅಂತಂದ್ರೆ ನಾವು ನೀರು ತುಂಬಕ್ಕೆ ರೋಡಿಗೆ ಹೋಗ್ತೀವಿ. ರೋಡಿನ ನಳ ಅಂದರೆ ಅದು ಹೊಳಿ ನೀರು ಬರೋದ್ರಿ. ಅದು ನೀರು ಬೋರ ಗುಮ್ಮಿ ಅಲ್ಲ, ಹೊಳಿ ನೀರು. ನಾವು ಎಲ್ಲದಕ್ಕೂ ಅದೇ ನೀರು ಯೂಸ್ ಮಾಡ್ತೀವಿ. ಬಟ್ಟೆ ಬಾಂಡೆ ಇದಕ್ಕೆ ಕುಡಿಯೋಕ್ಕೂ. ಕೆಲವೊಂದು ಕಡೆ ಗುಮ್ಮಿ ನೀರು ಮತ್ತು ಹಿಂಗೆ ಬೋರ್ ನೀರ ನಳ ಬರ್ತಿರ್ತಾವ ನೋಡ್ರಿ ಒಂದೊಂದು ಹಳ್ಳಿ ಒಳಗೆ. ಆ ನೀರು ನಾವು ಯೂಸ್ ಮಾಡೋ, ನಮ್ಮ ಕಡೆ ಬರಂಗೇ ಇಲ್ಲ. ಅವು ನೀರು ಹೊಡಿ ಬೋರ್ ಅದಾವು, ಗುಮ್ಮಿ ಅದಾವು, ಅಲ್ಲಿ ಹೋಗ್ತಂದ್ರೆ ಆ ನೀರು ಸಿಗ್ತೈತಿ. ನಮ್ಗೆ ನಳ ಡೈಲಿ 4 ದಿನಕ್ಕೊಮ್ಮೆ ಬಿಡ್ತಾರೆ. ನಮಗೆ ಆಲ್ಮೋಸ್ಟ್ ನಮ್ಗೆ ಸಾಕು ಅನ್ನೋಷ್ಟು ನೀರು ಬ್ಯಾರೆಲ್ಲ ಸಿಂಟ್ಯಾಕ್ಸ ಕುಡಿಯೋಕೆಲ್ಲ ತುಂಬಿಟ್ಟಿರ್ತೀವಲ್ಲ, ನಮಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರೋಂಗಿಲ್ಲ. ಕಮ್ಮಿ ಬಿದ್ದಾಗ ಅಲ್ಲಿ ಹೋಗ್ತೀವಿ ನಾವು. ಅಲ್ಲಿ ಎಷ್ಟೋ ಸಲ ಹೋದ್ವಿ, ಅಲ್ಲಿ ಹೋಗಿ ನಿಂತ್ವಿ ಅಂತಂದ್ರೆ ಎಷ್ಟೋ ಸಲ ಹಿಂಗೆ ಕಣ್ಣು ಆಡ್ಸೋ ಮುಂದಾಗ ಏರಿಯಾದೊಳಗೆಲ್ಲ ಕಣ್ಣು ಆಡಿಸ್ತಿರ್ತೀವಿ. ಅವ್ರ ಮನೆಗೆ ಕಾಣಿಸೋದು, ಅವ್ರ ಮನೆ ಮುಂದಿರೋ ತೆಂಗಿನ ಗಿಡ ಹಿಂದಿನ್ಲಿಂದ ಕಾಣಿಸ್ತಿತ್ತು. ನೆಕ್ಸ್ಟ್ ಇವಾಗ ಕೂಡ ನಾವು ಏನಾದರೂ ಹೋಗಿ ಅಲ್ಲಿ ನಿಂತ್ಕೊಂಡು ಸೃಷ್ಟಿನ ಅಲ್ಲಿ ನೀರಿಗೆ ಬಂದು ನೋಡಂದ್ರೆ ಆಕಿ ಅವ್ರ ಮೆಳಗಿನ ಮ್ಯಾಗ ಬಂದು ನಿಂತ್ರೆ ನಾವು ಹಾಯ್ ಮಾಡಿದ್ರೆ ಆಕಿ ನಮಗೆ ಕಾಣಿಸ್ತಾಳ, ನಾವು ಆಕಿ ಕಾಣಿಸ್ತೀವಿ. ಆ ಥರ ಅವ್ರ ಮನೆ ಕೂಡ ಅಲ್ಲಿ ಕಾಣಿಸ್ತೈತಿ. ಅಷ್ಟು ಅಲ್ಲಿ ಬಂದ್ರೆ ಸೀದಾ ಸ್ಟ್ರೇಟ್ ರೋಡ್ ಹಿಡ್ಕೊಂಡ್ಬಂದ್ರೆ ನಮ್ಮ ಸೃಷ್ಟಿಯರ ಮನೆ 1-2 ಮನೆ ದಾಟನ ಸೃಷ್ಟಿಯರ ಮನೆ ಬರ್ತೈತಿ. ಹಿಂಗೆ ರೀ ಶ್ರೀ 1-2 ಸಲ ನೋಡಿ 2 ಸಲ ಶ್ರೀ ಒಬ್ಬನೇ ಹೋಗ್ಯಾನ. ಒಂದು ಸೃಷ್ಟಿ ಈ ಕಡೆ ಔತ್ರಮಾಶ್ ಅಂತೇಳಿ ನಮ್ಮ ಊರಿಗೆ ನಮ್ಮ ಮನೆ ಕಡೆ ಬಂದಾಗ ನಮ್ಮ ಶ್ರೀ ಒಬ್ಬನೇ ಅವ್ರ ಮನೆಗೆ ಹೋಗಿ ಸೃಷ್ಟಿ ಗಂಡ ಅಂಬರೀಷ ಕರ್ಕೊಂಬಂದು ಮನೆಗೆ ಬಿಟ್ಟೋಗಿರೋದು ಉಂಟ್ರಿ. ಇಷ್ಟಂತ ಐತಿ. ಏನೇನೋ ಹೇಳಕತ್ತೀನಿ ಏನಂತ ತಿಳ್ಕೊಬೇಡ್ರಿ. ಫುಲ್ ಖುಷಿ ಐತಿ. ಹಾಗೆ ವಿಡಿಯೋ ನೋಡ್ತೀರಿ ಕಂಟಿನ್ಯೂಸ್ ಆಗಿ. ನನ್ನ ಖುಷಿ ಏನು ಕಾರಣ ಅನ್ನೋದು ಕೂಡ ಹೇಳ್ತೀನಂತ. ಎಲ್ಲರೂ ಕಮೆಂಟ್ ಒಳಗೆ ಏನು ಕೇಳಾಕತ್ತಿದ್ರಿ, ನನಗೆ ತಿಳಿದಿದ್ದು
ಅಂದ್ರೆ ನನಗೆ ಯಾವ ಥರ ಹೇಳಕ್ ಬರುತ್ತಲ್ಲ ಆ ರೀತಿ ಒಳಗೆ ನಾನು ನಿಮಗೆ ಅಷ್ಟು ಬಿಡಿಸಿ ಹೇಳಿನಿ ಸೃಷ್ಟಿಗಡ ಏನು ಮಾಡ್ತಾರೆ ಯಾವ ಬಿಸ್ನೆಸ್ ಮಾಡ್ತಾರೆ ಅಂತೇಳಿ. ಇದ್ರಕ್ಕಿಂತ ಹೆಚ್ಚಿಂದು ನನಗೆ ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ. ಗೋಡಾಮ್ ಅಂತ ಹೇಳಿದ್ನಿ, APMC ಅಂತ ಹೇಳಿದ್ನಿ, ಅಡ್ತಿ ಅಂಗಡಿ ಹೇಳಿದ್ನಿ. ನನಗೆ ಇವು 3 ಪದದೊಳಗೆ ಗೊತ್ತ. ಮತ್ತೆ ಯಾವ್ಯಾವ ಪದದೊಳಗೆ ಹೇಳ್ತಾರ ಅನ್ನೋದು ನನಗೆ ಗೊತ್ತಿಲ್ಲ. ಇವು 3ದ್ರೊಳಗೂ ನಿಮ್ಗೆ ಯಾವುದು ನಾನು ಹೇಳಿದ್ದು ಯಾವ ಬಿಸ್ನೆಸ್ ನಿಮಗೆ ಅರ್ಥ ಆಗುತ್ತೆ ಅದನ್ನ ಕಮೆಂಟ್ ಮಾಡಿ ಹೇಳ್ರಿ. ಅದನ್ನು ಕೇಳಿ ಫುಲ್ಲ ಖುಷಿ ಹಾಕಿನಿ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಎಲ್ಲರೂ ಹೇಳತ್ತಿದ್ರಿ ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ ಕೊಡೋದಿತ್ತಲ್ಲ ಹಂಗ ಹಿಂಗ ಅಂತ ಹೇಳಿಸಿ ನಾವು ಅನ್ಕೊಂಡಿದ್ದೀವಿ. ಇವಾಗ ನಮ್ದೇ ಹೇಳ್ತೀನಿ ರೀ, ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಜಾಬೇ ಕೊಡೋದಿತ್ತಲ್ಲ, ಯಾಕೆ ನೀವು ಕೊಟ್ಟಿಲ್ಲ ಅಂತೇಳಿ. ಅವರ ಅಡ್ತಿ ಅಂಗಡಿ ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ಅವ್ರಿಂದ ಸರಿ ಕಲ್ತಿಲ್ಲ ಅಂತಲ್ಲ, ಅವ್ರದ್ದು ಕಾಲೇಜ್ ಮುಗ್ದೈತ್ರಿ, ಡಿಗ್ರಿ ಮುಗ್ದೈತಿ. ಅವ್ರ ಬ್ಯಾಂಕ್ ಒಳಗ ಇವಾಗಲೇ ಸಿದ್ದೇಶ್ವರ ಈ ಥರ ಸಿಕ್ಕಾಪಟ್ಟಿ ಬೇರೆ ಅಂದ್ರೆ ಪ್ರೈವೇಟ್ ಒಳಗನ ಬೇರೆ ಬ್ಯಾಂಕ್ ಎಲ್ಲ ಅದಾವು. ಆ ಬ್ಯಾಂಕಿಗೆ ಸಿಕ್ಕಾಪಟ್ಟೆ ರೊಕ್ಕ ತುಂಬಿ ಕೂಡ ನೌಕರಿ ಮಾಡ್ತಿರ್ತಾರ. ಇವರು ಕೂಡ ಒಂದು ಬ್ಯಾಂಕ್ ಒಳಗೆ ಮಾಡ್ಬೇಕಂತಾನೆ ಅದಾರ. ಅವ್ರ ಮನೆಯೊಳಗ ಒಬ್ಬನೇ ಮಗ ಅವರು ಕೂಡ ಸೇರಿಸ್ಬೇಕಂತೇಳಿ ಅನ್ಕೊಂಡಾರ. ಮುಂದೆ ಎಲ್ಲಾದ್ರೂ ಆ ಥರ ಇತ್ತು ಅಂದ್ರೆ ಅಪ್ಲಿಕೇಶನ್ ಹಾಕ್ತಾರೆ, ಎಕ್ಸಾಮ್ ಬರ್ಯಾಕತ್ತಾರ, ಇನ್ನೂ ಅವ್ರ ನೌಕರಿ ಹುಡುಕುದ್ರೊಳಗೆ ಅದಾರ. ಹಂಗೇನಾರ ಚಾನ್ಸ್ ಸಿಕ್ತಪ್ಪ ಅಂತಂದ್ರೆ ಅವರು ಕೂಡ ಮುಂದೆ ಜಾಬ್ ಮಾಡ್ಬೋದು. ಇದು ನಿಮ್ಗೆ ಕ್ಲಿಯರ್ ಆಯ್ತು ರೀ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ ಗೌರ್ಮೆಂಟ್ ನೌಕರಿ ಇದ್ದವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂತೇಳಿ. ಇವಾಗ ನಮ್ಮ ಮನೆಯವರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಮಾಡ್ತಾರೆ. ನಮ್ದು ಹೆಂಗೈತಂದ್ರೆ ನೋಡಕ್ಕೆ ದೂರದ ಬೆಟ್ಟ ನೋಡಕ್ಕೆ ಸೂಪರೇ ಕಾಣಿಸುತ್ತ. ವಾವ್, ಹಸಿರು ಐತಿ, ಚಂದ ಐತಿ ಅಂತೇಳಿ ನಿಮಗೆ ಅನ್ಸುತ್ತ. ಅದು ಸನಿ ಹೋದಂಗೆಲ್ಲ ಅದ್ರೊಳಗೆ ಕಲ್ಲೆಷ್ಟು ಮುಳ್ಳೆಷ್ಟು ಎಷ್ಟು ತೊಂದರೆ ಐತಿ, ಅದ್ರೊಳಗೆ ಎಷ್ಟು ಕಷ್ಟ ಐತಿ ಎಲ್ಲ ಅದು ಸನಿ ಹೋದ್ರೆ ಕಾಣುತ್ತ. ಆ ಥರ ಇರ್ತೈತಿ. ಸದ್ಯಕ್ಕೆ ನಮ್ಮ ಸೃಷ್ಟಿಗೆ ಯಾವುದು ಟೆನ್ಷನ್ ಇಲ್ಲ. ಮನೆಗಿನ ಯಾರಾದ್ರೂ ಇನ್ನೊಬ್ರು ಅದಾರ ಅನ್ನೋ ಟೆನ್ಷನ್ ಇಲ್ಲ. ಜಾಸ್ತಿ ದಂಡಿನ ಮನೆ ಐತಪ್ಪ ಅನ್ನಂಗಿಲ್ಲ. ಇದ್ರ ಅರ್ಥ ಎಷ್ಟೋ ಕೊಂದ್ ಜನ ಇದ್ದ ಮನೆಗೆ ಹೆಣ್ಣು ಕೊಡಬಾರ್ದಂತಲ್ಲ. ನಮ್ಮ ಒಂದು ಊಹೆ, ನಮ್ಗೆ ನಾಳೆ ತವ್ರ ಮನೆ ನಮಗೂ ಹೋಗಾಕ ಬರಾಕ ಇನ್ನೊಂದು ದಾರಿ ಆಗ್ತೈತಿ. ನಮ್ಮ ಮಮ್ಮಿಗೂ ಕೂಡ ನಮ್ಮನ್ನ ಯಾರನ್ನಾದ್ರೂ ಒಬ್ಬರನ್ನಾದ್ರೂ ಅಲ್ಲೇ ಇದ್ದಲ್ಲೇ ಕೊಡ್ಬೇಕನ್ನೋದಿತ್ತ. ಇವಾಗ ನಮ್ಮ ಮದ್ವೆ ಮಾಡೋ ಟೈಮ್ದಾಗ ನಮ್ಮ ಏಜಿನವ್ರೊಳಗ ನಮ್ಮ ಮಾಮದಲ್ಲಿ ಸಿಕ್ಕಾಪಟ್ಟೆ ಜನ ಅದಾರ ನಮ್ಮ 40 ವರ್ಷದೊಳಗ. ಆದ್ರೆ ನಮ್ಮನ್ನ ಮದ್ವೆ ಮಾಡ್ಕೊಳ್ಳೋ ಏಜಿನ ಪ್ರಕಾರ ಯಾರು ಇದ್ದಿದ್ದಿಲ್ಲ. ಹಾಗಾಗಿ ನಮ್ಮನ್ನ ಯಾರನ್ನಾದ್ರೂ ಕೊಡ್ಬೇಕನ್ನೋ ಇದು ಆಗ್ಲಿಲ್ಲ ಮಮ್ಮಿಗೆ. ಹಿಂಗೆ ಈ ಕಡೆ ಎಲ್ಲ ಬೇರೆ ಬೇರೆ ಕಡೆನೇ ಬಂದ್ಬಿಟ್ಟು ಚಲೋ ಅನ್ಸಿದ್ದು ಕೊಟ್ಬಿಟ್ಲ ಮಮ್ಮಿ. ಇದು ಕೂಡ ಎಲ್ಲ ರೀತಿಲಿಂದನೂ ಚಲೋ ಐತಿ. ಅವರು ಚಲೋ ಅದಾರ, ಭಾಳ ಅಂದ್ರೆ ಭಾಳ ಸಂಭವ ಐತ. ಇನ್ನೊಂದೇನಂದ್ರೆ ತುಂಬಿದ ಕುಟುಂಬ. ಎಷ್ಟು ಇವಾಗ ನಮ್ಮ ಮಮ್ಮಿ ಕಡೆ ತವ್ರ ಮನೆ ಅಂತ ದೂರ ಐತಿ. ಅದು ನಮ್ಗೆ ಜಾಸ್ತಿ ಹೋಗೋದು ಬರೋದು ಸಂಪರ್ಕ ಇಲ್ಲ. ನಮ್ಮ ಚಿಕ್ಕಮ್ಮರನ್ನ ಬಿಟ್ರೆ ಉಳಿದಿದ್ದು ಒಂದಿಷ್ಟು ಜನ ಅದಾರ, ಅವ್ರನ್ನ ಬಿಟ್ರೆ ನಮ್ಗೆ ಯಾರೋ ಅಷ್ಟೋ ಗೊತ್ತಿಲ್ಲ. ಅಪ್ಪರ ಕಡೆ ಅಂತಂದ್ರೆ ಈಗ ಅಪ್ಪರ ಕಡೆನೂ ಒಂದೇ, ನಮ್ಮ ದೊಡ್ಡವರ ಕಡೆನೂ ಒಂದೇ. ನಮ್ಮ ದೊಡ್ಡವರಿಗೆ ನಮ್ಮ ಅಪ್ಪರು ಸಹೋದರತಿ ಮಕ್ಕಳಾಗ್ಬೇಕಂತ. ನಮ್ಮ ದೊಡ್ಡಪ್ಪರಿಗೆ ಕೂಡ ಅದು ರಿಲೇಷನ್ ಜಾಸ್ತಿ ಆಗೈತಿ. ದೊಡ್ಡವನ್ ತವ್ರ ಮನೇಲಿಂತಾನೆ ರಿಲೇಷನ್ ಜಾಸ್ತಿ ನಮಗ. ಹಾಗಾಗಿ ಇವ್ರದ್ದು ಇವಾಗ ನಮ್ಮ ಸೃಷ್ಟಿ ಏನಂತಾರ ನೋಡ್ರಿ, 5 ಜನ ಅಣ್ತಂಬ್ರು, ಅವ್ರ ಅಪ್ಪರು 5 ಜನ ಅಣ್ತಂಬ್ರು. ಹಂಗಾಗಿ ಅವ್ರದ್ದು ದೊಡ್ಡ ಕುಟುಂಬ ಐತಿ. ಹಾಗಾಗಿ ಬಂಧು ಬಳಗ ಜಾಸ್ತಿ ಆಗ್ತಾರ ಇದ್ರಲಿಂದ ಅಂತ ಹೇಳಿ ಒಂದು ಖುಷಿ ಮಮ್ಮಿಗೆ. ಹಾಗಾಗಿ ನಾವು ಅವರ ಮನೆಗೆ ಹೆಣ್ಣು ಕೊಟ್ವಿ ನೋಡ್ರಿ. ಇವಾಗ ನೌಕರಿ ಅದು ಇದು ಅನ್ನೋದಕ್ಕಿಂತ ಅವ್ರೂ ಅಷ್ಟು ಚಲೋ ಅದಾರ. ಅಷ್ಟ್ರೊಳಗೆ ನಮ್ಮ ಮನೆ ಐತ್ರಿ, ಮತ್ತೊಂದು ಫ್ಲಾಟ್ ಅದೆಲ್ಲ ಇಟ್ಕೊಂಡಾರಂತ. ಹಾಗಾಗಿ ಆರ್ಥಿಕವಾಗಿನೂ ಚಲೋ ಅದಾರ, ಒಳ್ಳೆ ಮನಸ್ಥಿತಿ ಒಳ್ಳಿಂದನೂ ಚಲೋ ಅದಾರ. ಹಾಗಾಗಿ ನಾವು ಅವ್ರ ಮನೆಗೆ ಎಲ್ಲ ರೀತಿಯಿಂದನೂ ತೂಗಿ ಇದನ್ನ ಮಾಡಿದರೆ ನಾವು ಅವ್ರ ಮನೆಗೆ ಹೆಣ್ಣು ಕೊಟ್ಟಿವ್ರಿ. ಸದ್ಯಕ್ಕೆ ನಮ್ಮ ಸೃಷ್ಟಿ ಚಲೋ ಅದಾಳ, ಒಳ್ಳೆ ರೀತಿಲಿಂದನ ಜೀವನ ಮಾಡಕತ್ತಾಳ. ಅದು ಒಂದು ಖುಷಿ ಐತಿ. ಚಲೋ ಆಯ್ತು. ಎಲ್ಲರೂ ನೋಡಿ ಕಮೆಂಟ್ ಮಾಡಿ. ಮದುವೆ ವಿಡಿಯೋಕ್ಕೂ ಕೂಡ ಅಷ್ಟೇ ಸಪೋರ್ಟ್ ಮಾಡಿರಿ. ಮದುವೆ ವಿಡಿಯೋ ನೋಡಾದ್ಮೇಲೇನು ಎಲ್ಲರೂ ಒಳ್ಳೆ ಸೃಷ್ಟಿ, ಒಳ್ಳೆ ಭಾವನಕ್ಕೆ ಅವ್ರ ಮನೆ ಇರ್ಬೋದು, ಅವ್ರ ಮನೆಯಾಗಿರೋ ಎಲ್ಲ ಮಂದಿ ಜನಗಳು ವಿಡಿಯೋದೊಳಗೆ ನಿಂತಿದ್ದು ನಮ್ಮ ಕೂಡ ಮಾತಾಡಿದ್ದು ಎಲ್ಲಾನು, ಅವ್ರ ಮದುವೆ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರು ಎಲ್ಲಾನು ನೋಡ್ಕೊಂಡು ಒಳ್ಳೆ ಹುಡುಗಿಗೆ ಒಳ್ಳೇದೇ ಆಯಿತು ಹಂಗೆ ಹಿಂಗೆ ಅಂತೇಳಿ ಎಲ್ಲರೂ ಕಮೆಂಟ್ ಮಾಡಿದ್ರು. ಅದು ಕೂಡ ನನಗೆ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಎಲ್ಲ ಇಡೀ ನಮ್ಮ ಸೃಷ್ಟಿ ಮದುವೆ ವಿಡಿಯೋ ಶಾರ್ಟ್ ಇರ್ಬೋದು, ಲಾಂಗ್ ಇರ್ಬೋದು, ಕಮೆಂಟ್ ಇರ್ಬೋದು, ಎಲ್ಲದಕ್ಕೂ ಇಲ್ಲಿಂದಲೇ ನಾನು ಇನ್ನೊಂದ್ಸಲ ನಮಸ್ಕಾರ ಮಾಡ್ತೀನಿ. ಬರ್ರಿ, ಇವಾಗ ಸೃಷ್ಟಿ ಮದ್ವೆ ಟಾಪಿಕ್ ಮುಗೀತು. ಅದಕ್ಕೆ ನಾನು ಒಂದು ವಿಡಿಯೋದೊಳಗೆ ಕುಂತ್ಕೊಂಡು ಮಾತಾಡಬೇಕು, ಇದ್ರ ಬಗ್ಗೆ ಹೇಳ್ಬೇಕು ಅನ್ನೋದಿತ್ತು, ಹೇಳಿದ್ನಿ. ಆ ವಿಡಿಯೋಕ್ಕೆ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ಕೈಲೇ ಏನಾಗಬೇಕಾಗಿತ್ತು ನಮಸ್ಕಾರನೂ ಕೂಡ ಹೇಳಿದ್ನಿ. ನೆಕ್ಸ್ಟ್ ಇವಾಗ ನಾನೇನು ತಮ್ಮನೇಲಿ ಹಾಕಿದ್ನಿ ಆ ವಿಷಯಕ್ಕೆ ಬರೋಣ ಅಂತ. ಬರ್ರಿ, ಇಷ್ಟ ಸೃಷ್ಟಿ ಮದುವೆ ವ್ಯೂಸ್ ಅದಕ್ಕೆ ಬಂದೆ ನೋಡ್ರಿ. ಅದು ಏನಪ್ಪ ಅಂತಂದ್ರೆ
ಸೃಷ್ಟಿ ಮದುವೆ ವಿಡಿಯೋದೊಳಗೆ ವ್ಯೂಸ್ ಸಿಕ್ಕಾಪಟ್ಟೆ ಬಂದವು. ನಾನು ನಿಮಗೆ ಎಷ್ಟೋ ಸಲ ಹೇಳಿದ್ದೀನಿ ನನ್ನ ವಿಡಿಯೋದೊಳಗೆ ನಂದು ಪೇಮೆಂಟ್ ಯಾವ ರೀತಿ ಒಳಗೆ ಬರುತ್ತಾ ಅಂತೇಳಿ. ಒಂದು ಸಲ ಪೇಮೆಂಟ್ ಬಂದಿತ್ತು ಅಂದ್ರೆ 4 ತಿಂಗಳು 5 ತಿಂಗಳು ಹೋಗ್ತಿತ್ತು. ಯಾಕಂದ್ರೆ ನಂಗೆ ಡೈಲಿ ಡಾಲರ್ ಥರ ಬೀಳ್ತಿದ್ದಿಲ್ಲ. ನಮ್ಮ ಅಕ್ಕನ ವಿಡಿಯೋ ಅಷ್ಟೆಲ್ಲ ನೋಡ್ತಾರ. ಇವಾಗ ಎಷ್ಟೊಂಡ ವಿಡಿಯೋಗಿನೂ ವಿಡಿಯೋದ ಅಪ್ಲೋಡ್ ಆಗ್ಯಾವ ಅಂದ್ರೂ ಕೂಡ ಅಕ್ಕಿಗೂ ಕೂಡ $2 ಈ ಥರ ಬೀಳುತ್ತಿದ್ವು. ಇನ್ನು ನನಗಂದ್ರೂ ಅಂತೂ ಪಾಯಿಂಟ್ 10 ಪಾಯಿಂಟ್ 20 ಪಾಯಿಂಟ್ ಕೆಲವೊಂದಿಷ್ಟು ದಿನ ವಿಡಿಯೋ ಗ್ಯಾಪ್ ಮಾಡಿಬಿಡ್ತೀನಿ, ನಡ್ಬರ್ಕ್ ಹಾಕಂಗಿಲ್ಲ. ಹಾಗಾಗಿ ಪಾಯಿಂಟ್ ಲೆಕ್ಕದೊಳಗೆ ನನಗೆ ಬರ್ತಿದ್ದೆವು ರೀ. ಇವಾಗ 10 ಪಾಯಿಂಟ್ 20 ಪಾಯಿಂಟ್ 100 ಪಾಯಿಂಟ್ ಆದರೆ $1 ಆ ಥರ. 100 ಪಾಯಿಂಟ್ ಆದರೆ $1 ರೀ. $1 ಹಿಡ್ಕೊಂಡು $100 ಆದ್ರೆ ಒಂದು ಸಲ ಪೇಮೆಂಟ್ ಬರ್ತಿತ್ತು. ಹಾಗೆಲ್ಲ ಇಮ್ಯಾಜಿನ್ ಮಾಡ್ರಿ, ನಾನು ಎಷ್ಟೋ ಸಲ ವಿಡಿಯೋ ಬಿಟ್ಟಿರ್ತೀನಿ. ಇನ್ನೊಂದ್ಸಲ ಇಲ್ಲಿ ವಿಡಿಯೋ ಅಷ್ಟು ನನಗೆ ಓಡಂಗಿಲ್ಲ. 800-1000 ಬರ್ಬೇಕಂದ್ರೆ ಹಬ್ಬ ಇಲ್ಲಿ ಬಂದ ಮೇಲೆ ವಿಡಿಯೋಗಳು. ಹಾಗಾಗಿ ಒಂದು ಸಲ ಪೇಮೆಂಟ್ ಆದಮೇಲೆ ಇದು ನನಗೆ 4ನೇ ಪೇಮೆಂಟ್. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಜರ್ನಿ ಒಳಗೆ ಇದು ನನಗೆ ಬಂದಿರೋದು 4ನೇ ಪೇಮೆಂಟ್. ಈ 4ನೇ ಪೇಮೆಂಟ್ ಒಳಗೆ ಒಂದೇ ತಿಂಗಳದೊಳಗೆ ನನಗೆ 1 ತಿಂಗಳ ಪೇಮೆಂಟ್ ಬಂದೈತಪ್ಪ ಅಂದ್ರೆ ಇದೇ ಫಸ್ಟ್ ಟೈಮ್. ಒಂದೇ ತಿಂಗಳದೊಳಗೆ 1 ತಿಂಗಳ ಪೇಮೆಂಟ್ ಅಲ್ಲ ಅಂದ್ರೆ ಅದು 1 ತಿಂಗಳೊಳಗೆ $100 ಕಂಪ್ಲೀಟ್ ಆಗಿದ್ದು. ಇದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನನಗೆ ಎಷ್ಟ್ರಿಪ್ಪ ಇಲ್ಲಿಂದ ಊರಿಗೆ ಸೃಷ್ಟಿ ಮದುವೆ ಹೋಗೋಕ್ಕಿಂತ ಮುಂಚೆಕನ ನಾ 3.5 ತಿಂಗಳಾಗಿತ್ತು. ನಾನು ಬರೀ $32 ಆಗಿದ್ದು ರೀ. 3 ತಿಂಗಳದೊಳಗೆ 32 ಮುಂದೆ ಎಷ್ಟೋ ಪಾಯಿಂಟ್ ಒಳಗೆ $1 ಆಗಿದ್ದು. ಪಕ್ಕ ನೆನಪೈತಿ ನನಗೆ ಇಷ್ಟು $1 ಆಗಿದ್ವು. ಸೃಷ್ಟಿ ಮದುವೆಗೆ ಹೋಗಿ ಸೃಷ್ಟಿ ಮದುವೆ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ 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 ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ನನಗೆ. ಒಂದು ದಿನಕ್ಕೆ ಒಂದೊಂದು ಟೈಮ್ದಾಗ 4, 3, 5 ಲಾಸ್ಟ್ 6, 7 ತನೂ ದಾಟಿತ್ತು. ಫುಲ್ಲು ಖುಷಿ ನನಗೆ. ಅದು ಏನೋ ಅಂತಾರಲ್ಲ, ಇದೇ ಥರ ಬಿದ್ದುಬಿಟ್ರೆ ಹೆಂಗಪ್ಪ ನಾನು ಯೂಟ್ಯೂಬ್ದಾಗ ದೊಡ್ಡ ಒಂದು ಏನೋ ಮಾಡ್ಬೋದು ಅಂತೇಳಿ. ಅದೆಲ್ಲ ಟೈಮ್ದಾಗ ಹಂಗಾಗಂಗಿಲ್ಲ. ನಿಮಗೆ ವಿಡಿಯೋ ಇಷ್ಟ ಆದವು, ನೋಡಿದ್ರಿ, ಖುಷಿ ಪಟ್ರಿ, ಸಪೋರ್ಟ್ ಮಾಡಿದ್ರಿ. ಹಾಗಾಗಿ ನನಗೆ ಇದು ಆಯಿತು. ನೀವು ಇದೇ ಥರ ವಿಡಿಯೋನ ಕೇಳ್ತೀರ ಅಂತೇಳಿ ಗೊತ್ತಿತ್ತು. ವಿಡಿಯೋ ಕಡೆ ಊರ ಕಡೆ ಹೋಗಿದ್ದು ವಿಡಿಯೋನ ಕೇಳ್ತೀರ ಅಂತ ಗೊತ್ತಿತ್ತು. ಆದ್ರೆ ಇಷ್ಟು ಸಪೋರ್ಟ್ ಸೃಷ್ಟಿ ಮದುವೆಗೆ ಇಷ್ಟು ಸಪೋರ್ಟ್ ಮಾಡ್ತೀರಿ ಅಂತೇಳಿ ಇಮ್ಯಾಜಿನ್ ಕೂಡ ಮಾಡಿರ್ಲಿಕ್ಕಿಲ್ಲ ನಾನು. ಅದು ಹೆಂಗೆ ಹೇಳ್ಬೇಕಪ್ಪ ವಿಡಿಯೋದೊಳಗೆ ನನ್ನ ಖುಷಿ ಹೆಂಗೆ ವ್ಯಕ್ತಪಡಿಸ್ಬೇಕಂತ ಗೊತ್ತಾಗತ್ತಿಲ್ಲ. ಇಲ್ಲಿಂದ ಹೋಗೋ ಮುಂದಾಗ ಈ $32 ಇದ್ದು ರೀ ನನಗೆ ಕರೆಕ್ಟ್. ಅಂದ್ರೆ ಈ ತಾರೀಕಿಗೆ 21 ತಾರೀಕಿನ ತನೂ ಅದು ಪೇಮೆಂಟ್ ಬರೋದಿದ್ದು ಇರ್ತೈತಿ. ಆದ್ರೆ ಸೃಷ್ಟಿ ಮದುವೆ ವಿಡಿಯೋ ಹಾಗಾಗಿ ಸ್ಟಾರ್ಟ್ ಮಾಡ್ದೆ ಹೆಂಗಂದ್ರೆ ಮುಂದಿಂದ 22 ಬಿಟ್ಟ ಮುಂದಿನ 22 ಅನ್ನೋಷ್ಟೊತ್ತಿಗೆ 1 ತಿಂಗಳೊಳಗೆ $100 ಕಂಪ್ಲೀಟ್ ಆಗ್ಯಾವು ಅಂತಂದ್ರೆ ಫುಲ್ ಖುಷಿ. ನಮ್ಮ ಮನೆಯವ್ರು ನಾ ಹೇಳತ್ತೀನಿ ರೀ ಹಿಂಗೆ ಆಗ್ಯದ ಅಂತೇಳಿ. ನಮ್ಮ ಮನೆಯವ್ರು ಇಷ್ಟು ಖುಷಿ ಪಡ್ರೆ ಸರೋ ನೀವು ಊರಿಗೆ ಬರ್ಬಾರ್ದು ಮಾರೈತಿ, ಅಲ್ಲೇ ಇದ್ಬಿಡು, ಒಟ್ಟ ಸೃಷ್ಟಿ ಅಂತೇಳಿ ಸೃಷ್ಟಿದೇನಾದ್ರೂ ಆಗ್ತಿರೋ ವಿಡಿಯೋ ನೀನು ಊರ ಕಡೆ ನೆಕ್ಸ್ಟ್ ಬಾಗು ಹಂಗ ಹಿಂಗ ಅಂತೇಳಿ ಚಲೋ ಆಗ್ತೈತಿ. ನಮ್ದು ಪಟ್ ಲೋನ್ ಬಿಟ್ಬಿಡ್ಲಕ್ಕ ನಿನ್ನ ಪೇಮೆಂಟ್ಲಿಂತ ನಾವು ಏನಾದರೂ ಮಾಡೋಣ ಅಂತ ಕಾರ್ತಗಳಂತ ಹಂಗ ಹಿಂಗ ಸುಮ್ಮ ಈ ಥರ ಕಾಮಿಡಿ ಮಾಡಾಕತ್ರ ಫುಲ್ ಖುಷಿ ಅನಿಸ್ತು. ಒಂದೇ ತಿಂಗಳೊಳಗನ $100 ಕಂಪ್ಲೀಟ್ ಆದವು. ಮುಂಚೆ ಒಂದಿಷ್ಟು ಆಗಿದ್ದು ವಿಡಿಯೋಗಳು $100 ಅದಕ್ಕಿಂತ ಮೇಲೇನೆ ಆದವು. ಹಾಗಾಗಿ 1 ತಿಂಗಳೊಳಗೇನೆ ಪೇಮೆಂಟ್ ಬಂತು. ಇದು ನನಗೆ ಮೆಸೇಜ್ ಬಂದು ಅಂದರೆ ಗೂಗಲ್ ಪೇ ಈ ಥರ ಮೆಸೇಜ್ ಬರ್ತಲ್ಲ, ಇನ್ನೂ ಪೇಮೆಂಟ್ ಮುಂದೆ ಆಗುತ್ತಾ ಅಂದರೂ ಕೂಡ $100 ಕಂಪ್ಲೀಟ್ ಆಗ್ಯಾವು, ಇಷ್ಟು ಪೇಮೆಂಟ್ ಬರುತ್ತೆ ನಿಮ್ಗೆ ಅಂತೇಳಿ ಮೆಸೇಜ್ ಬಂದಿತ್ತು. ನಮ್ಮ ಮನೆಯವ್ರಿಗೆ ತೋರಿಸಿದ್ನಿ, ಫುಲ್ ಖುಷಿಯಾಗಿ ತಡಿ ಮಾರೈತಿ ನಿನ್ನ ಪೇಮೆಂಟ್ ಎಲ್ಲ ಬರಲಿ ಅಂತೇಳಿ ಅನ್ನಕತ್ತಿದ್ರು. ಆಮೇಲೆ ನೋಡ್ತೀನಿ ನಮ್ಮ ಅಕ್ಕನ ಪೇಮೆಂಟ್ ಬಂತು, ನನ್ನ ಪೇಮೆಂಟ್ ಯಾಕೆ ಬಂದಿಲ್ಲ ಅಂತೇಳಿ. ಅದು ಪೇಮೆಂಟ್ ಬಂದೈತಿ ಗೂಗಲ್ ಇದ್ರೊಳಗೂ ಕೂಡ ತೋರಿಸೈತಿ ಇಷ್ಟು ಪೇಮೆಂಟ್ ಆಗ್ಯದ ನಿಮ್ದು ಅಂತೇಳಿ. ನನ್ಗೆ ಮೆಸೇಜ್ ಬರೋಲ್ದು, ಮೊಬೈಲ್ದ ನನ್ನ ನಂಬರ್ ಕನೆಕ್ಟ್ ಐತಿ, ಯಾಕೆ ಮೆಸೇಜ್ ಬರೋಲ್ದು ಅಂತ ಎಷ್ಟು ಕೇಳಿದ್ನಿ, ನಮ್ಮ ಅಕ್ಕನೂ ಕೇಳಿದ್ನಿ, ಎಲ್ಲ ಮಾಡಿದ್ನಿ. ಲಾಸ್ಟ್ ನನ್ನ ಅಕೌಂಟ್ ನಂಬರ್ ಬ್ಲಾಕ್ ಆಗೈತಿ ಅಂತೇಳಿ ಹೇಳಿದ್ರು. ಯಾಕಂದ್ರೆ ಅದಕ್ಕೆ ಜಾಸ್ತಿ ನಾವು ರೊಕ್ಕ ಹಿಂಗೆ ಹಾಕೋದು ತೆಗಿದು ನಂದು ಕಂಟಿನ್ಯೂ ಇತ್ತಂದ್ರೆ ಏನೂ ಅನ್ನಿಸ್ತಿದ್ದಿಲ್ಲ. ನಂದು ಯಾವಾಗೂ ಒಂದ್ಸಲ ಪೇಮೆಂಟ್ ಬಂದಿರೋದು. ಮತ್ತು ಊರ ಕಡೆ ಹೋದ್ರೆ ನಾನು ಬ್ಯಾಂಕಿಗೆ ಹೋಗೋದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹಂಗಾಗಿ ಅದು ಯಾವಾಗ ತೆಗ್ದಿದ್ನಿ ಅಂತಂದ್ರೆ ಅತ್ತಿಯರಿಗೆ ಮಮ್ಮಿಯರಿಗೆ ಏನು ಸೀರೆ ಮಾಡಿದ್ದೆ ನೋಡ್ರಿ, ಅದನ್ನ ಬಿಟ್ಟರೆ ನಾನು ಒಟ್ಟ ಅದನ್ನು ಅಕೌಂಟ್ನಾಗ ರೊಕ್ಕ ತಗೊಳಕ್ಕೆ ಹೋಗಿದ್ದಿಲ್ಲ ನಾನು. ಹಾಗಾಗಿ ಅದು ಬ್ಲಾಕ್ ಆಗಿತ್ತಂತ. ಸ್ವಲ್ಪ ರೊಕ್ಕ ಹಾಕಿ ತೆಗೆದು ಹಿಂಗೇನಾರ ಮಾಡಿದ್ರು ಒಳ್ಳೆ $500 ಕೊಟ್ಟು ಏನೋ ಮಾಡ್ರಿ ಅಂತ ಹೇಳಿದ್ರು. ನಮ್ಮ ಮನೆಯವರು ಇಲ್ಲೇ ಗೋವಾದಾಗೆ ಮಾಡಿಸ್ಕೊಂಡ್ಬಂದ್ರು ಅದನ್ನು ಕೆನರಾ ಬ್ಯಾಂಕಿಂದ ಅಂತೇಳಿ. ನೆಕ್ಸ್ಟ್ ಪೇಮೆಂಟ್ ಅದು ಮಾಡಿಸ್ಕೊಂಡ್ ಬಂದ ತಕ್ಷಣ ಹಂಗೆ ಮೆಸೇಜ್ ಬಂದೇ ಬಿಡುತ್ತೆ ನನಗೆ ಫೋನಿಗೆ. ಪೇಮೆಂಟ್ ಎಷ್ಟಾಗಿರ್ಬೋದು ರೀ, ಇಮ್ಯಾಜಿನ್ ಮಾಡ್ಕೋರಿ, ಒಳ್ಳೆ ಖುಷಿ ಹೇಳ್ತೀನಿ ಬರ್ರಿ. ಸದ್ಯಕ್ಕೆ ರೊಕ್ಕ ತಕೊಂಡು ಬಂದಿಲ್ಲ ನಾನು, ಮನ್ಯಾಗಿದ್ದು ಅಂದ್ರೆ ಪೇಮೆಂಟ್ ತಮ್ಮನೇಲಿ ತೋರ್ಸಕ್ಕೆ ಒಂದು ಬೇಕು ನೋಡ್ರಿ. ಹಾಗಾಗಿ ಮನ್ಯಾಗಿದ್ದು ರೊಕ್ಕನೇ ತೊಗೊಂಡು ನಿಮಗೆ ನಾನು ತೋರ್ಸಾಕತ್ತೀನಿ. ನನಗೆ ಪೇಮೆಂಟ್ ಎಷ್ಟು ಬಂದೈತಿ ಅದ್ರ ಅರ್ಧದಷ್ಟು ಇಲ್ಲ ನನ್ನ ಕೈಯಾಗ ರೊಕ್ಕ. ಈಗ ಇಲ್ಲಿ ತಗೊಳಕ್ಕೆ ಬರಂಗಿಲ್ಲ, ನಂದು ATM ಇಲ್ಲ ನಂದು.
ಊರ ಕಡೆ ಹೋದಾಗೆ ನಾನು ತಕ್ಕೋಬೇಕು ಪೇಮೆಂಟ್. ಇದು ಯಾಕಂದ್ರೆ ತಮ್ಮನೇಲಿ ಹಾಕಕ್ಕೆ ಬರ್ತೈತಿ. ನಮ್ಮ ಮನೆಯವ್ರು ಕೂಡ ಇಲ್ಲ ಫೋಟೋ ತಗೊಳಕ್ಕೆ. ಅದೇ ಚೆಂದಾಗಿ ಇಟ್ಕೊಂಡಿದ್ದಾರೆ. ನೀವು ನೀಟಾಗಿದ್ನಿ ಅಂತಂದ್ರೆ ನಮ್ಮ ಮನೆಯವ್ರು ಇದನ್ನ ಫೋಟೋ ತೆಗೆದು ಹಾಕ್ಬೋದು. ಹಂಗೆ ಆಗಿಲ್ಲ ಎಷ್ಟು ಖುಷಿ ಅಲ್ರಿ. ನಾವು ದುಡ್ದಿದ್ದ ನಮ್ಮ ಶ್ರಮಕ್ಕೆ ಅದ್ರ ತಕ್ಕಂತೆ ದುಡ್ಡು ಬಂತು ಅಂದ್ರೆ ಎಷ್ಟು ಖುಷಿ ಆಗುತ್ತಾ. ಎಷ್ಟೋ ಇದ್ರ ಹಿಂದೆ ಎಷ್ಟೋ ವಿಡಿಯೋ ಹಾಕಿರ್ತೀನಿ ನಾನು. ಕೆಲವೊಂದು ಟೈಮ್ದಾಗ ಒಂದು ದಿನಕ್ಕೆ 2 ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಮಕ್ಕಳ ಜೊತೆಗೆ ಏನೋ ಸರ್ಕಸ್ ಮಾಡಿರ್ತೀನಿ, ಹಾಕಿರ್ತೀನಿ. ಅದಕ್ಕಷ್ಟು ನನಗೆ ಫಲ ಸಿಕ್ಕಿಲ್ಲ. ಸೃಷ್ಟಿ ಮದ್ವೆ ಒಳಗೆ ನಿಜ ಹೇಳ್ತೀನಿ, ನಾ ಖಾಲಿ ಕುಂತು ಮಾತಾಡಿವಂದ್ರೂ ಕೂಡ ಅದಕ್ಕೆ ಸಪೋರ್ಟ್ ಆ ವಿಡಿಯೋ ಓಡೈತಿ. ಏನೋ ಒಂದು ಕಾಮಿಡಿ ಮಾಡಿ ಅಂದ್ರೂ ಕೂಡ ವಿಡಿಯೋ ಓಡೈತಿ. ಹಿಂಗೆ ಒಂದು ಸುಮ್ಮನೆ ನಾವು ನಿಂತಿರೋ ವಿಡಿಯೋ ಹಾಕಿವಂದ್ರೂ ಕೂಡ ಆ ವಿಡಿಯೋ ಓಡೈತಿ. ಖುಷಿ ರೀ ನನಗೆ ಭಾಳ ಅಂದ್ರೆ ಭಾಳ ಖುಷಿ. ಭಾಳ ಹೇಳ್ತೀನಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹೇಳ್ತೀನಿ ನೋಡ್ರಿ ನನ್ನ ಪೇಮೆಂಟ್ ಎಷ್ಟು ಬಂದೈತಿ ಈ ತಿಂಗಳ. ಅಂದ್ರೆ ಮುಂಚೆ ಆಗಿರೋ ಒಂದಿಷ್ಟು ಸೃಷ್ಟಿ ಮದುವೆಯಾಗ ಆಗಿರೋ ಸಪೋರ್ಟಿಗೆ ಸಿಕ್ಕಿರೋ ನಾನು ಪಟ್ಟಿರೋ ಕಷ್ಟಕ್ಕೆ. ಯಾಕಂದ್ರೆ 2 ಹುಡುಗರು ಅದ್ರೊಳಗೆ ನೋಡ್ಕೋಬೇಕಿತ್ತು. ಮದ್ವೆ ಅಂದ್ರೆ ಎಷ್ಟು ಕೆಲಸ ಇರ್ತೈತೆ ಅಂತ ನಿಮಗೂ ಗೊತ್ತಾಗುತ್ತಾ. ಅದ್ರೊಳಗೂ ಕೂಡ ಮತ್ತು ಅಡ್ಗೆ ಮಾಡೋದಂತೂ ನಾನು ನೋಡಿರಲಿಲ್ಲ. ನಾನು ಸಹಿತಕ ಇಬ್ಬರು ಅದ್ರೊಳಗೆ ಬಿಜಿ ಆಗಿಬಿಡ್ತಿದ್ವಿ. ಅಂಥದ್ರೊಳಗೇ ನಾನು ಇಷ್ಟು ವಿಡಿಯೋ ಮಾಡ್ಕೊಂಡಿನಿ. ಅದನ್ನು ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಪ್ರತಿಯೊಂದೂ ನಾನು ಮಾಡಿನಪ್ಪ ಅಂತಂದ್ರೆ ಅದಕ್ಕೆ ಕಷ್ಟ ಬಿಟ್ಟಿನ್ರಿ ನಾನು. ಕೆಲವೊಂದು ಟೈಮ್ದಾಗ ಇಬ್ಬರು ಹುಡುಗರು ಮಕ್ಕೊಂಡ್ರು, ಎಲ್ಲರೂ ಮಾತಾಡಕತ್ರು ಬೇರೆ ಕಡೆ. ಮದ್ವೆ ಅಂದ್ರೆ ಕಾಮಿಡಿ ನಗೋದು ಎಲ್ಲ ಇರ್ತಿತ್ತು. ಎಡಿಟ್ ಮಾಡೋ ಟೈಮ್ದಾಗ ಎಲ್ಲಾದ್ರೂ ವಾಯ್ಸ್ ಓವರ್ ಕೊಡೋ ಟೈಮ್ದಾಗ ಯಾರು ಇರ್ಲಾರ್ದಲ್ಲಿ ದೂರ ಹೋಗಿ ಕುಂತ್ಕೊಂಡು ಮಾಡಿ ಬಂದು ಏನೋ ಒಂದು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಅಂತ ಸಿಕ್ಕೈತಿ ನನಗೆ. ನೋಡ್ರಿ ಆ ಕಷ್ಟಕ್ಕೆ ಎಷ್ಟು ಸಿಕ್ಕೈತಪ್ಪ ಅಂದ್ರೆ ಪ್ರತಿಫಲ ಅಂದ್ರೆ ಮುಂಚೆಗಿಂದ್ರಿ. ಆದ್ರೆ ಸೃಷ್ಟಿ ಮದ್ವೆಗೆ ಸಿಕ್ಕ ಫಸ್ಟ್ ಪೇಮೆಂಟ್ ಇದ್ರ ನೆಕ್ಸ್ಟ್ ಈ ಥರ ಪೇಮೆಂಟ್ ಯಾವಾಗ ಸಿಗುತ್ತೋ ನನಗೆ ಗೊತ್ತಿಲ್ಲ. ಹೇಳ್ತೀನಿ ನೋಡ್ರಿ ಎಷ್ಟಂತೇಳಿ. ನಿಮ್ಮ ಫೇವ್ರೇಟ್ ಸೃಷ್ಟಿ ಮದ್ವೆಯಾಗ ನನಗೆ ಭರ್ಜರಿ ಲಾಟ್ರಿ ಹೊಡೆದೈತಪ್ಪ ಅಂದ್ರೆ ನಾಲ್ಕು ಸೀರೆ ಇದು 4,000 ರೂಪಾಯಿ ಸೀರೆ ರೀ. ನಾನು 4,000 ರೂಪಾಯಿ ಕೊಟ್ಟು ಒಂದು ಸೀರೆ ತಗೋತೀನಿ ನೋಡ್ರಿ. ಅಷ್ಟು ನಾನು 4 ಸೀರೆ ತಗೊಳ್ಳೋಷ್ಟು ಪೇಮೆಂಟ್ ನನಗೆ ಸಿಕ್ಕೈತಿ. ಯಾಕಂದ್ರೆ ಡೈರೆಕ್ಟಾಗಿ ಹೇಳಬಾರ್ದು, ಅದಕ್ಕೋಸ್ಕರ ಹೇಳ್ತೀನಿ ನಾನು. 4,000 ರೂಪಾಯಿ ಕೊಟ್ಟು ನಾನು ಒಂದು ಸೀರೆ ತಗೋತೀನಿ ನೋಡ್ರಿ. ಅದರಷ್ಟು 4,000 ರೂಪಾಯಿ ಕೊಟ್ಟು ನಾನು 4,000 ರೂಪಾಯಿದಂಗೆ ಒಂದು ಸೀರೆ ಕೊಟ್ಟಿನಿ ಅಂದ್ರೆ ನಾನು ಈ ದುಡ್ಡಿನೊಳಗೆ 4 ಸೀರೆ ನಾನು ಖರೀದಿಸ್ಬೋದು. ಇಷ್ಟು ಪೇಮೆಂಟ್ ನನಗೆ ಸಿಕ್ಕೈತಿ. ಫುಲ್ ಖುಷಿ ನೋಡ್ರಿ. ನಾನು ಇವಾಗ 2 ಮಕ್ಕಳ ತಾಯಿ, ನೆಕ್ಸ್ಟ್ 2 ಮಕ್ಕಳು ಸಣ್ಣವು. ಎಲ್ಲಿ ಹೊರಗಡೆ ಹೋಗಿ ನಾನು ದುಡ್ಯಾಕಂತೂ ಆಗಂಗಿಲ್ಲ. ಅಂಥದ್ರೊಳಗೆ ಒಂದು ಯೂಟ್ಯೂಬ್ ಹೆಂಗಿದ್ರು ನಾನು ಇದಕ್ಕೆ ರೀಚಾರ್ಜ್ ಮಾಡಲೇಬೇಕಿತ್ತು. ಆದರೆ ಕೆಲವೊಂದು ಟೈಮ್ದಾಗ GB ಸಾತಿಲ್ಲ ಅಂದು ಯಾರ್ಯಾರ್ದೋ ವೈಫೈ ಕನೆಕ್ಟ್ ಮಾಡ್ಕೊಂಡು ನೀವು ಕೊಡ್ರಿ ಅಂತ ಕೇಳ್ಕೊಂಡು. ಇನ್ನೊಂದೇನು ಖುಷಿ ಅಂದ್ರೆ ಇಲ್ಲಿ ಮನೆಯಾಗಿದ್ದಾಗ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡೋಕೆ GB ಸಾತಿಲ್ಲ ಅಂತಂದ್ರೆ ನಾನು ಎಕ್ಸ್ಟ್ರಾ 60 ರೂಪಾಯಿ 30 ರೂಪಾಯಿ ಈ ಥರ GB ಹಾಕ್ಸ್ಕೊತಿದ್ನಿ. ಆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ನಿ. ಮದ್ವೆ ಟೈಮ್ದಾಗ ಹಂಗಿಲ್ರಿ. ಯಾರು ಸಿಕ್ಕೋರ್ದು ವೈಫೈ ಕನೆಕ್ಟ್ ಮಾಡೋದು ನೀವು ಕೊಡ್ರ GB ಅಂತ ಸಿಕ್ಕಾಪಟ್ಟೆ ಜನದ ವೈಫೈ ಕನೆಕ್ಟ್ ಮಾಡ್ಕೊಂಡು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ನಿ. ಯಾಕಂದ್ರೆ ಸೃಷ್ಟಿ ಬೆಳಗ್ಗೆ ಮ್ಯಾಗ 5G ಇದ್ದವ್ರದ್ದು ಎಲ್ಲದೂ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ನಿ. ಹೋಗೋದು ಚೂರು ಅನ್ನೋದು ಅದು ಹಾಟ್ಸ್ಪಾಟ್ ಆನ್ ಮಾಡಿ ನೆಕ್ಸ್ಟ್ GB ತಗೊಳಕ್ಕೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ. ಅದು ಒಂದು ಉಳಿತಾಯ ನನಗೆ. ಇರ್ಲಿಕ್ಕೆ ಅಷ್ಟು ವಿಡಿಯೋ ಒಂದು ದಿನಕ್ಕೆ 2 ವಿಡಿಯೋ ಅದು ಆಗೋಷ್ಟು ಅಷ್ಟು ಲೆಂತಿ ವಿಡಿಯೋನ ಅಪ್ಲೋಡ್ ಮಾಡೋಕೆ ಸಿಕ್ಕಾಬಿಟ್ಟೆ GB ಮತ್ತು ನಾನು ಹಾಕಿಸ್ಕೋಬೇಕಿತ್ತು. ಖುಷಿ ಆಯ್ತು ನೋಡ್ರಿ. ಈ ಮಾತು ಕೇಳಿ ನಿಮಗೂ ಕೂಡ ಅಷ್ಟೇ ಖುಷಿ ಆಯ್ತು ಅಂತೇಳಿ ಅನ್ಕೋತೀನಿ. ನಮ್ಮ ಸೃಷ್ಟಿ ಲಕ್ಕಿ, ನಾವು ಸೃಷ್ಟಿ ಮದುವೆಲಿಂತ ನನಗೂ ಕೂಡ ಆಯಿತು. ನನಗೂ ಒಂದು ಖುಷಿ ನೋಡ್ರಿ. ಜೀವನದಾಗ ಫಸ್ಟ್ ಟೈಮ್ ಇಷ್ಟು ಪೇಮೆಂಟ್, ಅದು ಒಂದು ತಿಂಗಳದೊಳಗೆ ನನ್ನ ದುಡಿಮೆ ಅನ್ನೋದೊಂದು ಹೆಮ್ಮೆ ರೀ. ಅದು ನನ್ನ ಮಗದೊಳಗೆ ನಾ ಮಾತಾಡೋ ರೀತಿ ಒಳಗೆ ನಿಮಗೆ ಅರ್ಥ ಆಗಿರ್ಬೋದು. ನಾವು ಎಷ್ಟು ಖುಷಿ ನಾನು ಹೆಂಗೆ ವ್ಯಕ್ತಪಡಿಸ್ಲಿ ಅಂತ ಗೊತ್ತಾಗತ್ತಿಲ್ಲ. ಅದೇನೋ ಮನೆಯಾಗಿದ್ದವರಿಗೆ ಈ 2 ಹೆಣ್ಮಕ್ಳು ಏನು ದುಡಿತಾರಪ್ಪ ಅನ್ನೋಷ್ಟು. ಇದೇ ಥರ ನನಗೆ ತಿಂಗಳ ಸಿಕ್ಕರೆ ಹೆಂಗ್ರಿ ನಮ್ಮ ಮನೆಯವ್ರಕಿನ್ನ ನಾನೇ ಹಾಯ್ ಆಗ್ಬೋದಲ್ರಿ. ಬೇಡ ಆದ್ರೆ 2 ತಿಂಗಳಿಗೆ ಒಂದ್ಸಲ ಆದ್ರೆ ಈ ಥರ ಖುಷಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಿಮ್ಮ ಪ್ರೋತ್ಸಾಹ ಇರಲಿ. ಇದು ಕೆಲವೊಬ್ರಿಗೆ ನೋಡೋರ್ಗಿದೆ ನೀವು ಏನಪ್ಪ ಇಷ್ಟು ಕಡಿಮೆ ಪೇಮೆಂಟಿಗೆ ಇಷ್ಟು ಬೇಡಾಗಿ ಕೊಡ್ತಾಳಲ್ಲ ಅಂತ ಅನ್ನಿಸ್ತಿರ್ಬೋದು. ಅದು ಕೆಲವೊಬ್ರಿಗೆ ಕಡಿಮೆ ಇರ್ಬೋದು. ನನ್ನ ಪ್ರಕಾರ ಇದು ನಂಗೆ ಲಕ್ಷಣ ಅಂತ ಹೇಳ್ಬೋದು.
ಯಾಕಂದ್ರೆ ಇವಾಗ ಈ ಪೇಮೆಂಟು ಒಂದು ವರ್ಷಕ್ಕೆ ಈಗ 5 ತಿಂಗಳು ಒಂದ್ಸಲ ಪೇಮೆಂಟ್ ಅಂದ್ರೆ ನನಗೆ 2 ತಿಂಗಳು ಆಗಸ್ಟ್ ಪೇಮೆಂಟ್ 1 ತಿಂಗಳಿಗೆ ಬಂದದ. ಒಂದು ವರ್ಷನೇ ಹೋಗ್ತಿತ್ತೇನೋ ಗೊತ್ತಿಲ್ಲ. ಈಗ ಮುಂದೆ ಎಷ್ಟು ದಿನಕ್ಕೆ ಇನ್ನೊಂದ್ಸಲ ಯಾವಾಗ ಪೇಮೆಂಟಿನ ವಿಡಿಯೋ ಹಾಕ್ತೀನೋ ಗೊತ್ತಿಲ್ಲ. ನಾನು ಫುಲ್ ಖುಷಿ ಆಗೈತಿ. ಏನು ಹೇಳಲ್ಲ, ಇದಕ್ಕಿಂತ ಜಾಸ್ತಿ ಏನು ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ. ಎಲ್ಲರಿಗೆ ನಮಸ್ಕಾರ. ನನ್ನ ಈ ಸಿದ್ಧಾರ್ಥ ಫ್ಯಾಮಿಲಿ ಮ್ಯಾಗ ಈ ಲಾಗ್ ನನ್ನ ಚಾನಲ್ ಲಾಗ್ದೊಳಗೆ ಎಲ್ಲರಿಗಿನ ಸಪೋರ್ಟ್ ಮಾಡ್ರಿ. ಅದೇ ರೀತಿ ಒಳಗೆ ನನ್ನ ವಿಡಿಯೋನು ಕೆಲವೊಂದು ದಿನ ನಿಮಗೆ ಬೋರ್ ಆಗ್ಬೋದು, ಕೆಲವೊಂದು ದಿನ ಬೇಜಾರಾಗ್ಬೋದು, ಕೆಲವೊಂದು ದಿನ ಎಂಥ ವಿಡಿಯೋ ಆಗ್ತಾಳಪ್ಪ ಅಂತೇಳಿ ಅನ್ನಿಸ್ತಿರ್ಬೋದು. ಎಲ್ಲನೂ ಪಕ್ಕಕ್ಕಿಟ್ಟು ಗೋವಾದೊಳಗೆ ಈ ಥರ ಸಿಟಿ ಜೀವನದೊಳಗೆ ಬಾಡಿಗೆ ಮನೆ ಇಲ್ಲೆಲ್ಲಾನು ಕೊಂಡು ತಿನ್ನೋದು, ಅತ್ತಿಯರ ಇಟ್ಟು ಅದೆಲ್ಲ ಕಳಿಸ್ತಾರ ಇಲ್ಲನಲ್ಲ. ಆದರೂ ಕೂಡ ಏನು ಪ್ರತಿಯೊಂದನ್ನ ಅಲ್ಲಿಂದ ಅಂತೂ ಕಳ್ಸೋಕ್ಕಾಗಂಗಿಲ್ಲ ನೋಡ್ರಿ. ಅದರೊಳಗೆ ಇಷ್ಟು ಎಲ್ಲ ನಾನು ಮಾಡ್ಕೊಂಡ 2 ಹುಡುಗರ ನೆಕ್ಸ್ಟ್ ಸಾಲಿ ಪ್ರತಿಯೊಂದರ ಎಲ್ಲ ನಾವು ಜವಾಬ್ದಾರಿ ನಿಭಾಯಿಸ್ಲೇಬೇಕು. ಇವಾಗ ಇದರಿಂದನೇ ಮಾಡ್ತೀನಂತೇನಲ್ಲ, ಆದರೂ ಒಂದು ಹೆಲ್ಪ್ ಆಗ್ತೈತಿ. ಏನೋ ಈಗಿನ ಕಾಲದಾಗ ಎಷ್ಟು ಕೋಟ್ಯಾನ್ಗಟ್ಲೆ ಇದ್ರು ಕಮ್ಮಿನೇ ರೀ. ನಮ್ಗೆ ಅಷ್ಟು ಆಸೆ ಇಲ್ಲ, ಆದ್ರೆ ಏನೋ ಜೀವನದಾಗ ಒಂದು ಆಸೆ ಇರ್ತಾವ, ಅವನ್ನೆಲ್ಲ ಈಡೇರಿಸ್ಕೋಬೇಕಂದ್ರೆ ದುಡ್ಡು ಅನ್ನೋದು ಭಾಳ ಇಂಪಾರ್ಟೆಂಟ್ ಐತಿ. ಅದಕ್ಕಾಗಿ ಹೇಳತ್ತೀನಿ, ಮನ್ಯಾಗ ಕುತ್ಕೊಂಡು ಏನೋ ಒಂದು ಇದನ್ನು ಮಾಡಾಕತ್ತೀನಿ. ಸಪೋರ್ಟ್ ಮಾಡ್ರಿ ನನಗೆ. ಇದ್ರಿಂದ ನಿಮ್ಮಿಂದ ಏನು ಎಕ್ಸ್ಟ್ರಾ ಬೇಡಾಗಿಲ್ಲ, ನಾನು ಕೇಳಾಕತ್ತಿಲ್ಲ. ಸಪೋರ್ಟ್ ನಿಮ್ಮ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ನನ್ನ ಚಾನಲ್ ಬಂತಂದ್ರೆ ಹೊಡೆದು ಒಂದು 2 ನಿಮಿಷ ಆದ್ರೂ ನೋಡ್ರಿ, ಒಂದು 5 ನಿಮಿಷ ಆದ್ರೂ ನೋಡ್ರಿ, ಅದರಿಂದ ನನಗೆ ಉಪಯೋಗ ಆಗ್ತೈತಿ. ಇನ್ನೊಂದು ಕೆಲವೊಬ್ರು ಈಗ ನಾವು ವಿಡಿಯೋ ಹಾಕಿದ ಮೇಲೆ ಊರ್ ಕಡೆ ಇದ್ದವ್ರದ್ದು ಇರ್ಬೋದು, ಯಾರ್ದಾದ್ರೂ ಅಕ್ಕಪಕ್ಕ ಇದ್ದವ್ರು ಇರ್ಬೋದು, ಒಂಥರ ಅವ್ರದ್ದು ಮಕ್ಕನೇ ಚೇಂಜ್ ಆಗಿಬಿಡ್ತೈತಿ. ನಾ 2-3 ಸಲ ಅದೆಲ್ಲ ಆಲ್ಮೋಸ್ಟ್ ನೋಡ್ಕೊಂಡಿನಿ. ಅಯ್ಯೋ ನಾವು ವಿಡಿಯೋದಾಗ ಬರ್ತೀವಿ, ಇಲ್ಲ ನಾವು ಮಾತಾಡಿರ್ತೀವಿ, ನಾವು ಕಾಣಿಸ್ಕೋತಿರ್ತೀವಿ. ನನ್ನ ಫ್ಯಾಮಿಲಿದಾಗಂತೂ ಯಾರು ಹಂಗಿಲ್ಲ. ಇನ್ನು ಆಲ್ಮೋಸ್ಟ್ ಎಲ್ಲರೂ ನನ್ನ ಸಪೋರ್ಟ ಮಾಡ್ತಾರೆ. ಕೆಲವೊಬ್ರು ಇರ್ತಾರೆ, ಇಲ್ಲ ಅಂತ ಹೇಳಂಗಿಲ್ಲ ನಾನು. ಅವ್ರು ಇರ್ತಾರೆ, ಅಯ್ಯೋ ನಾವು ಬಂದೀವಿ, ಪೇಮೆಂಟ್ ಬಂದದಂತ ನೋಡ. ಅವ್ರು ಇನ್ನೊಂದ್ಸಲ ವಿಡಿಯೋದಾಗ ಹಿಂಗೆ ಮಾತಾಡಂದ್ರು ಕೂಡ ಏನಾದ್ರೂ ನಾವು ವಿಡಿಯೋ ಮಾಡಾಕತ್ತಿದ್ರ ದೂರ ಸರಿದು ಹಿಂದಕ್ಕೆ ಸರಿದು ಮಾಡ್ತಿರ್ತಾರ. ಯಾರೋ ಒಬ್ಬರಿಂದ ವಿಡಿಯೋ ಓಡ್ತಿರಂಗಿಲ್ಲ, ಯಾರೋ ಒಬ್ರು ನೋಡೋದ್ರಿಂದ ನಮಗೆ ಪೇಮೆಂಟ್ ಬರ್ತಿರಲ್ಲ. 2,000 3,000 ವ್ಯೂಸ್ ಬಂದರೂ ಕೂಡ ಅದು ಕೆಲವೊಂದು ದಿನ ಒಂದೊಂದು ದಿನ ಅದು ನಿಮಗೆ ತೋರಿಸಿದ್ರಿ 2,000 ವ್ಯೂಸ 3,000 ವ್ಯೂಸ. ಟೈಟಲ್ ಓಪನ್ ಮಾಡಿ ವಿಡಿಯೋ ನೋಡ್ತಿರ್ತಾರ. ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಬೇರೆ ಅದನ್ನ ವಿಡಿಯೋ ಕಟ್ ಮಾಡಿ ಬೇರೆ ನೋಡಿದ್ರು ಕೂಡ 1 ವ್ಯೂಸ 2 ವ್ಯೂಸ 3 ಜನ 4 ಜನ ನೋಡಿದ್ರು ಅಂತೇಳಿ ತೋರಿಸ್ತಿರ್ತೈತಿ. ಅದ್ರ ಮ್ಯಾಗೇನ ಇಷ್ಟು ಓಡೈತಂತೇಳಿ ಅನ್ನೋದ್ರ ಮ್ಯಾಗೇನ ಇಮ್ಯಾಜಿಂಗ್ ಇಲ್ಲ ರೀ. ಅದು ಎಷ್ಟು ನೋಡಿರ್ತಾರ ಅನ್ನೋದ್ರ ಮ್ಯಾಗ ಇರ್ತೈತಿ. ಒಂದು 2 ನಿಮಿಷ ನೀವು ನೋಡಿದ್ರಿ ಅಂದ್ರೆ ಅದೇ ನನಗೆ ಹೆಲ್ಪ್ ಆಗ್ತೈತಿ. ಹೇಳಿದ್ನಲ್ರಿ, ಅದು ಒಬ್ರು ತಲೆಯಾಗ ಇರ್ತೈತಿ, ಇಷ್ಟು ಪೇಮೆಂಟ್ ಸಿಕ್ಕೈತಿ ಹಂಗ ಹಿಂಗ ಅಂತೇಳಿ. ಅದೆಲ್ಲ ಸುಳ್ಳು. ಹಿಂಗೆ ವಿಡಿಯೋ ನೋಡೋದ್ರಿಂದನೇ ಪೇಮೆಂಟ್ ಆಗುತ್ತೆ ಅನ್ನೋದು ಸುಳ್ಳು. ವಿಡಿಯೋ ನೀವು ನೋಡೋದ್ರಿಂದನೇ ನನಗೆ ಒಳ್ಳೇದಾಗೈತೆ ಅನ್ನೋದನ್ನು ಅಷ್ಟೇ ಸತ್ಯ ಐತಿ. ಏನೋ ಗೊತ್ತಿಲ್ಲಪ್ಪ, ಖುಷಿ. ಈ ಪೇಮೆಂಟ್ ಇನ್ನೂ ಎಷ್ಟು ದಿನದ ಮೇಲೆ ತಗೋತೀನಿ ಏನೋ ಗೊತ್ತಿಲ್ಲ. ನನಗೂ ಏನೇನೋ ಆಸೆ ಅದಾರಿ ಜೀವನದಾಗ, ಇದೇ ಥರ ಬದುಕಬೇಕು, ಇದೇ ಥರ ಇರಬೇಕು ಅಂತೇಳಿ. ಆದ್ರೆ ಹಾಗೆ ಇರಬೇಕು ಹಿಂಗೆ ಇರಬೇಕು ಅನ್ನೋದೇನಿಲ್ಲ, ಈ ಥರ ಇರಬೇಕು ಅನ್ನೋದೈತಿ. ನಿಯತ್ತಿನಿಂದ ದುಡಿತೀನಿ, ನಿಯತ್ತಿನಿಂದ ನಮ್ಮ ಮನೆಯವರು ಕೂಡ ದುಡಿತಾರೆ, ಅದರಿಂದ ಮುಂದೆ ಬರ್ತೀವಿ ಅನ್ನೋದೊಂದೈತಿ. ಯೂಟ್ಯೂಬ್ ಅಂತೂ ನಮ್ಮ ಅಕ್ಕ ಐತ್ರಿ. ನಮ್ಮ ನನ್ನ ಎಲ್ಲ ಯೂಟ್ಯೂಬರ್ ಫ್ಯಾಮಿಲಿ ಅದಾರ. ನನ್ಕಿನ್ನ ನಮ್ಮ ಸೈತಾಕ್ಗ ಫುಲ್ ಅಂದ್ರೆ ಆರ್ಥಿಕವಾಗಿ ಕೂಡ ಆಕಿಗೆ ಮೆಂಟಲಿ ಮತ್ತು ಇನ್ನು ಆರ್ಥಿಕವಾಗಿ ಎಲ್ಲದರಿಂದಲೂ ನಮ್ಮ ಅಕ್ಕಗ ಯೂಟ್ಯೂಬ ಭಾಳ ಹೆಲ್ಪ್ ಆಗೈತಿ. ಇದನ್ನು ಒಂದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು. ನಂದು ಹೆಂಗಪ್ಪ ಅಂತಂದ್ರೆ ಏನೋ ಒಂದು ರೀತಿ ಒಳಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನಿ. ನಮ್ಮ ಅಕ್ಕ ಒಂಥರ ಬೇಜಾರಾಗುತ್ತಾ ಮನ್ಯಾಗ, ಒಂಥರ ಆಕಿ ಹೆಂಗೆ ಹೇಳ್ಬೇಕಪ್ಪ ಅಂದ್ರೆ ಫುಲ್ ಒಂಥರ ಮೂಡ್ ಆಫ್. ಅವ್ರ ಮನೆ ಇರ್ಬೋದು, ಅವ್ರ ಕಡೆ ಮಹಾರಾಷ್ಟ್ರ ಕಡೆ ವಾತಾವರಣ ಇರ್ಬೋದು, ಹೆಂಗೋ ಆ ಥರ ಆಗಿ ನಮ್ಗೇನೋ ಒಂದು ಇದು ಆಗಲಿ ಅಂತೇಳಿ ಆಕೆ ಸ್ಟಾರ್ಟ್ ಮಾಡಿದ್ಲು, ಟೈಮ್ ಪಾಸ್ ಹಂಗ ಹಿಂಗ ಅಂತೇಳಿ. ನೆಕ್ಸ್ಟ್ ಅದರಿಂದ ಇಲ್ಲ ನಂದು ಪರಿಸ್ಥಿತಿ ಸ್ವಲ್ಪ ಇದು ಐತಿ, ಇದರಿಂದ ನಾನು ದುಡ್ಡು ಮಾಡ್ಕೋಬೇಕಂತೇಳಿ ಆ ಥರ ವಿಡಿಯೋ ಸ್ಟಾರ್ಟ್ ಮಾಡಿದ್ಲು. ಅದರಿಂದ ಕೂಡ ಆಕೆಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗೈತಿ. ಎಷ್ಟೋ ಜನ ಆಕೆಗೆ ಹೆಲ್ಪ್ ಕೂಡ ಮಾಡ್ಯಾರ, ಇಲ್ಲ ಅನ್ನಕತ್ತಿಲ್ಲ. ಸ್ನೇಹಾಗ ಪಿಲ್ಲುಗ ಬಟ್ಟೆ ಕಳ್ಸೋದ್ರಿಂದ ಹಿಡಿದು ಬ್ಯಾಗ ಪುಸ್ತಕ ಏನಾದ್ರೂ ಒಂದು ಹೆಲ್ಪ್ ಮಾಡ್ತಿರ್ತಾರೆ. ಆಕೆಗೂ ಕೂಡ ಸಪೋರ್ಟ್ ಮಾಡಿರಿ. ಸವಿತಾ ಲೈಫ್ ಕನ್ನಡ ಲಾಗ್ ಅನ್ನೋದಕ್ಕೆ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ನನಗಿನ್ನ ಒಂದು ಕೈ ಹೆಚ್ಚಿಗೆ ನಮ್ಮ ಅಕ್ಕಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ನನಗೆ ನಮ್ಮ ಮನೆಯವ್ರು ಎಂಥ ಟೈಮ್ದಾಗೂ ನನಗೆ ಕೈ ಬಿಡೋಂಗಿಲ್ಲ. ನಮ್ಮ ಮನೆಯವ್ರು ಏನಿಲ್ಲ ಅಂದ್ರೂ ಕೂಡ ನನಗೆ 3 ಹೊತ್ತು ಊಟ ಹೊಟ್ಟಿ ಬಟ್ಟಿ ಚಂದ ನೋಡ್ಕೋತಾರೆ ಅನ್ನೋದೈತಿ. ನಮ್ಮ ಅಕ್ಕಗ ಹಂಗಿಲ್ರಿ. ನಮ್ಮ ಮಾಮನೂ ಕೂಡ ಅವ್ರದ್ದು ಕಡಿಮೆ ಪೇಮೆಂಟ್, ನೆಕ್ಸ್ಟ್ ಅವರ ವಿಡಿಯೋದಾಗೂ ಅಷ್ಟು ಸಪೋರ್ಟ್ ಮಾಡಲ್ಲ. ನಮ್ಮ ಮಾಮ ಎಂದಾದ್ರೂ ಒಂದಿನ ವಿಡಿಯೋದಾಗ ಬಂದಿದ್ನು, ಏನಾದರೂ ಮಾತಾಡಿದ್ನಂದ್ರೆ ಎಷ್ಟು ಖುಷಿಲಿಂದ ನೋಡಿರ್ತಾರ, ಎಷ್ಟು ಜನ ಕಮೆಂಟ್ ಮಾಡಿರ್ತಾರ. ಅದೇ ಡೈಲಿ ಬರೋದು, ಏನಾದರೂ ಮಾತಾಡೋದು, ಈ ಥರ ವಿಡಿಯೋ ಮಾಡಕತ್ತಿದ್ರೆ ಆಕಿಂದು ಕೂಡ ವಿಡಿಯೋನ ಸೂಪರಾಗಿ ಬರ್ತಾವಂತೆ ಅನ್ಕೋತೀನಿ. ಆದ್ರೆ ಅವ್ರು ಬರಂಗಿಲ್ಲ, ಹಾಗಾಗಿ ಹೇಳ್ಕೊತೀನಿ ರೀ. ಒಟ್ಟು ಏನಾರು ಇರ್ಲಕ್ರಿ ಫ್ರೆಂಡ್ಸ, ಇದ್ರ ಬಗ್ಗೆ ಯಾವ ಥರ ಕಮೆಂಟ್ ಹಾಕ್ತಾರ ಏನೋ ಗೊತ್ತಿಲ್ಲ. ನನ್ನ ಏನಾದರೂ ಮಾತಾಡಿದ್ರೊಳಗೆ ತಪ್ಪಿತ್ತಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ಕೊತ ಇಲ್ಲಿ ಈ ಸದ್ದ ವಿಡಿಯೋನ
ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇದೇ ಥರ ಖುಷಿ ಆಗೋ ಥರ ವಿಡಿಯೋ ಮಾಡಂಗ ನಿಮ್ಮ ಸಪೋರ್ಟ್ ಇರಲಿ. ಬಾಯ್. ಚುಪ್ ಫ್ರೆಂಡ್ಸ್. ನೋಡ್ರಿ ಟೈಮ್ ಈಗ ಮಧ್ಯರಾತ್ರಿ ಆಗತ್ತೈತಿ. 12 ಗಂಟೆಗೆ ಇನ್ನೂ 10-20 ನಿಮಿಷ ಕರೆಕ್ಟ್ ಕಮ್ಮಿ ಐತಿ. ನೋಡ್ತಿರ್ಬೋದು ನೀವು. ಈ ಸದ್ಯ ನಮ್ಮನ್ಯಾಗ ಯಾವ ಕಾರ್ಯಕ್ರಮ ನಡೆದದ ಚೂರು ನೋಡೋಣ ಅಂತ ಬನ್ರಿ. ಇಲ್ಲಿ ಯಮ್ಮ ದೇವ್ರಿ, ನಮ್ಮ ಹೋಮ ಇನ್ನೂ ಮಕ್ಕೊಂಡಿಲ್ರಿ ಇವತ್ತು. ಶ್ರೀ ನೋಡ್ರಿ ಹೆಂಗೆ ಮಕ್ಕೊಂಡಾನಂತೇಳಿ ಆ ಕಡೆ ಒದ್ದಾಡಿ ಒಟ್ಟಿನಲ್ಲಿ ಮಕ್ಕೊಂಡಾನ. ಕೆಮ್ಮಾಕತ್ತಾನಂತೇಳಿ ಅವ್ರ ಪಪ್ಪ ತಿನ್ನು ಎಲ್ಲಿ ವಿಳ್ಯದೆಲ್ಲಿ ಬಿಸಿ ಮಾಡಿ ವಿಕ್ಸ್ ಹಚ್ಚಿ ಏನೇನೋ ಮಾಡಿದ್ರು. ಹಂಗಾಗಿ ಅವ ಮಕ್ಕೊಂಬಿಟ್ಟು ಅಳ್ಕೋತ ಈ ಕಡೆ ಬಂದು ನೋಡ್ರಿ ಟೈಮ್ ನೋಡ್ರಿ 12 ಗಂಟೆ ಆಗೈತಿ. ಏ ಪಪ್ಪ ಏನು ಮಾಡಕತ್ತಿ ನೀನು? 12 ಗಂಟೆ ಆಗೈತಿ, ಮಕ್ಕೊಳಕ್ಕೆ ಬರಲ್ಲ ಓಂಕಾರ? ನಿದ್ದೆ ಬಂದಿಲ್ಲ? ಇಲ್ಲ ಪಪ್ಪ ಏನು ಮಾಡಕತ್ತಾನ? क्या कर रहे पप्पा? ಗಾಳಿಪಟ, ಕೈಟ್ ಏನು ಅನ್ನೋ ಕೈಟ್ ಹೇ ಹೀ ಅಂತೇಳಿ ಅವ್ರ ಪಪ್ಪ ಗಾಳಿಪಟ ಮಾಡತ್ತಾರ್ರಿ. ಇಲ್ಲೆಲ್ಲ ಹುಡುಗರು ಈ ಅಪ್ಪ ಹೋದು ಓಮ ಕೈ ಕಟ್ಟು, ಕೈ ಕಟ್ಟು ಜಲ್ದಿ ಕೈ ಕಟ್ಟು. ಭೂತ್ ಬರ್ತಗ ಬಾತ್ರೂಮ್ದಾಗ ಭೂತ. ಟೈಮ್ 12 ಗಂಟೆ ಆಗೈತೆ ರೀ. ಅಗ್ಲಿ ಅದ್ರಾಗ ಇವರು ಮಾಡಿಸ್ಕೊಡಂಗಿಲ್ಲ ಅಂತೇಳಿ ಈ ಟೈಮ್ದಾಗ ಇವ್ರು ನಮ್ಮ ಮನೆಯವ್ರು ಮಾಡಾಕತ್ತಾರ. ಈಗೂ ಕೂಡ ಓಂಕಾರ ಮುಕ್ಕೊಂದಿಲ್ಲ ಎದ್ದಂಗ ದಿನ ಓಂ ಜಲ್ದಿ ಮಕ್ಕೋತಿದ್ದ. ಜಲ್ದಿ ಏನಕ್ಕೆ ಏನು ಮಸ್ರಿ 11-11:30 ಸುಮಾರಿಗೆ ಮಕ್ಕೋತಿದ್ದ. ಬಿಗ್ ಬಾಸ್ ಮುಗಿದು ಒಂದು ಆ ಕಡೆ ಒಂದು 10 ನಿಮಿಷ 20 ನಿಮಿಷ, ಇಲ್ಲ ಅಂದ್ರೆ ಒಮ್ಮೆ ಮೊಟ್ಟ 10:30 11 ಹೋತು. ಸೊಂಟದ ಮ್ಯಾಗ ಕೈ ಇಟ್ಕೊಂಡು ಹಿರಿಯ ಗಚ್ಚ ಗಂಡ್ಮಂಗೆ ನಿಂದ್ರಾಕತ್ತಾನ ಇಲ್ಲಿ. ಅಲ್ಲ ಅವ್ರ ಎದ್ದಾಗ ಮಾಡಿಸ್ಕೊಡಲ್ಲ ಅಂತೇಳಿ ಈಗ 12 ಆಗಕ್ಕೆ ಬಂದೈತಿ. ನಮ್ಮ ಮನೆಯವ್ರು ಈಗ ಮಾಡತ್ತಾರ ಗಾಳಿಪಟ. ಮುಂದೆ ಕಿರಿಕಿರಿ ನಡ್ದದ ಬರ್ರಿ. ಇಲ್ಲೆಲ್ಲ ಈ ಸದ್ದ ಹುಡುಗರು ಗಾಳಿಪಟ ಆರ್ಸೋದು ನಡ್ದದ್ರಿ ಸದ್ಯಕ್ಕೆ ಗೋವಾದಾಗ. ಹಂಗಾಗಿ ಓಂಕಾರ ಹಂಗಾಗಿ ನಮ್ಮ ಶ್ರೀನೂ ಗಾಳಿಪಟ ಅಂತ ಕೇಳಕತ್ತಿದ್ದ. ಅವ್ರ ಪಪ್ಪ ಮನ್ಯಾಗ ಮಾಡ್ಯಾರ. ಖರೆ ಇದು ಅವ್ರ ಕೈಯಾಗ 1 ನಿಮಿಷ ಇರುತ್ತೆ. ಎಷ್ಟು ಕಷ್ಟಪಟ್ಟಾರ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಾರಿ ಈ ಸದ್ಯ ಗಾಳಿಪಟ ಮಾಡಕ್ಕೆ. ಖರೆ ಭಾಳ ಹೈರಾಣ ಬಿದ್ದಾರಿಲ್ಲ ಅನ್ನಲ್ಲ. ಅದು ಇದು ಪೇಪರ್ದಲ್ಲ, ಅದ್ರೊಳಗೆ ಎಷ್ಟು ನಿಮಿಷ ಇರುತ್ತೋ ಗೊತ್ತಿಲ್ಲ. ನಮ್ಮ ಶ್ರೀ ಕೇಳಿದ್ನಂತೇಳಿ ಅವ್ರ ಪಪ್ಪ ಮಾಡಾಕತ್ತಾರ ನೋಡ್ರಿ. ಒಂದು ಅರ್ಧ ತಾಸು ಆಡಿದ್ರು ಸಾಕು ಈ ಗಾಳಿಪಟ ಮಾಡಿದ್ದಕ್ಕೂ. मेरे को भूत पकड़ लेके जाएगा मम्मा. ಹೆಂಗ್ ಹೊಡಿತಿ ಭೂತಗೆ? ಹೆಂಗ ಹೊಡಿತಿ ಭೂತನ್ನ ಹೇಳ? ಹೆಂಗ್ ಹೊಡಿತಿ ಭೂತಗೆ? ಏನು ಮಾಡ್ತದ? ಸಾಕು ಬಿಡಿ, ಅಷ್ಟೆಲ್ಲ ಇಟ್ಕೊಳ್ಳಲ್ಲ ಅಪ್ಪ ಅವ್ರು. ಸುಮ್ಮ ಒಂದಿಟ್ಟು ಚೌಕಾಗ ಮಾಡಿಬಿಟ್ರೆ ಮುಗಿದೋತಪ್ಪ. ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ಅವ್ರು ಇಟ್ಕೋಬೇಕಲ್ಲ. ಅಲ್ಲ ಅರೆನಾಗೋದು ಮಾಡ್ಬೇಕು. ಮುಗಿತ ಇಲ್ಲ ಅಪ್ಪು ನಿಂದು. ನೀ ಬರತನ ಓಂಕಾರ ಬರಂಗಿಲ್ಲ. ನಮ್ಗ ನಿದ್ದೆ ಬಂದದ ಈಗ. ನಾ ಏನಾರ ಕೆಲಸ ಮಾಡೋದ್ರಾಗ ಒಂಚೂರು ಹೆಲ್ಪ್ ಮಾಡಂದ್ರೆ ನನಗೆ ಮಾಡೋದಿಲ್ಲ. ಶ್ರೀ ಕೇಳನತ್ತೇಳಿ 12 ಆದ್ರೂ ಮಾಡಾಕತ್ತಿ. ಮತ್ತೆ ನೋಡಾಕತ್ತಿ. ನಾಳೆಗೆ ಒಂದು 5 ನಿಮಿಷ ಮಾಡಂಗಿಲ್ಲ ಹೊರ್ತು. ಒಮ್ಮ ಕೈಟ್ ರೇಮಮ್ಮ, ಕೈಟ್ ಗಾಳಿಪಟ. ಪಟ ಪಟ ಹಾರೋ ಗಾಳಿಪಟ. ಅಮ್ಮ ಅಮ್ಮ ಐ ಲವ್ ಯು ಅನ್ನ. ಐ ಲವ್ ಯು ಅನ್ನ. 12ಕ್ಕೆ ಇವು ಡ್ಯಾನ್ಸ್ ಕೊಡಕತ್ತಾನ. ಅಮ್ಮ ಅಮ್ಮ
ಹೇಳತ್ತೀನಿ ಕೇಳ ಚಿನ್ನ. ಹ್ಞೂ ಕೈಟ್ ಓಮೋ ಹೇಳತ್ತೀನಿ ಕೇಳ ಚಿನ್ನ. ಹ್ಞೂ ಮುಂದೆ ತಡಿ ಇನ್ನು ಸ್ವಲ್ಪ ದಿನ. ಹೇಳತ್ತೀನಿ ಕೇಳ ಚಿನ್ನ. ಮೆಂಟಲ್ ನೋಡ್ರಿ ಸುಮ್ ಗಡಬಡ ಮಾಡಿ ನೀವು ಹುಡುಗಿ ಕೇಳಾಗತ್ತಾರ ಅಂತಂದು ಹಂಗೆ ಕಮೆಂಟ್ ಮಾಡಿ ಹೇಳಿ. ಗಡ್ಬಡಾಕ ಚಂದ ಆಗ್ಯದ ಈ ಕಡೆ ಒಳಸ್. ಇದೆಲ್ಲ ಹಿಂದೆ ಏನೋ ದಾರ ಇದೇನೋ ಹಾಕಿ ಸ್ಟ್ರಗಲ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಯಾರಿಲ್ಲ ನಾದಿಲ್ಲ. ಇವ್ನ ಮ್ಯಾಗಡ್ ಮ್ಯಾಗಡ್ ಗಾಳಿ ಪಟ್ ಕಟ್ ಮಾಡ್ತಿದ್ವಿ ಬೇರೆ ಗಾಳಿ ಪಟ್ಟ. ನಾವ್ ಅವಾಗ 5 ಕಿಲೋ ಅರ್ಧ ಕಿಲೋ ಚುರುಮರಿ ಚೀಲ ಹಾಳಿ ಪ್ಲಾಸ್ಟಿಕ್ ಹಾಳಿ ಅವಕ್ ಒಂದು ದಾರ ಕಟ್ಕೊಂಡು ಹಿಂಗ ಓಡೋಗ್ಬಿಟ್ರೆ ಅದ್ರೊಳಗೆ ಹವಾ ತುಂಬಿ ಬ್ರರ್ ಅಂತ ಆವಾಜ್ ಬರ್ತದ. ನಾವು ವಯರ್ದಾರ್ಲೆ ಬಿಡ್ತಿದ್ವಿ ಅಂದ್ರೆ ಅದಕ್ಕೆ ಇದನ್ನ ಹಚ್ತಿದ್ವಿ. ಏನು ಈ ಕಾಜು ಇರ್ತಲ್ರಿ ಬಾಟ್ಲಿ ಕಾಜು ಸಣ್ಣ ಹೊಡೆದ್ಕೇಸಿ ಅದಕ್ಕೆ ಅಂಟು ಹಚ್ಚಿ ವಯರ್ ದಾರಿಗೆ ಹಚ್ತಿದ್ವಿ. ಫುಲ್ ಹಚ್ಚಿ ಒಣಸಿ ಬಿಡ್ತಿದ್ವಿ. ಬೇರೆದ್ರ ಗಾಳಿ ಪಟ್ಟಿಗೆ ಹಿಂಗೆ ಹಿಂಗೆ ಇದು ಮಾಡಿಬಿಟ್ರೆ ಅವ್ರ ದಾರ ಕಟ್ಟಾಗಿ ಹೋಗಿತ್ತು. ಆ ಥರ ಮಾಡ್ತಿದ್ವಿ ಮೊದಲು. ನಾವ್ ಅದ್ರಲ್ಲೇ ಮಾಡೀವಿ. ಮತ್ತೆ ಸೂರ್ಯಪ್ಪನ ಕಟ್ಟಿಗೆ ಇರುತ್ತಲ್ಲ ಸೂರ್ಯಪ್ಪನ ಕಟ್ಟಿಗೆ ಇರುತ್ತಲ್ಲ ಆ ಬೆಂಡಿಗೆ ಹಿಂಗ್ ಮುರಿದ ಕೇಸಿ ಆ ಉದ್ದನ್ ಮುಳ್ಳು ಬರ್ತಾವಲ್ಲ ಜಾಲಿ ಗಿಡದ ಮುಳ್ಳು, ಆ ಮುಳ್ಳು ಚುಚ್ಚಿ ಚೆಡದ ಗಿಡದು ಪಕ್ಕ ಬರ್ತಾವಲ್ಲ ಚಿಕ್ಕಿ ಚಿಕ್ಕ ಒಣಾವ್ ಆಗ್ಬಿಟ್ಟು ಗಿರಿಗಿಟ್ಲಿ ಮಾಡೋರು. ಹಿಂಗ ಗಾಳಿಗೆ ಹಿಡ್ಕೊಂಡು ಓಡಾಡಿ ಓದಿವಿ ಅಂದ್ರೆ ಗಿರ್ರ ತಿರ್ಬೋದು ಅದು. ಅದು ಪರ್ ಅಂತ ಹಿಂಗೆ ಹಾರಕಂತ ಮ್ಯಾಗ ಗಾಳಿಗೆ ಸಪ್ಳನೆ ಬೇರೆ ಬರ್ತದೆ ಗಾಳಿ ಪಟ್ಟಿ. ಸುಮ್ಮನೆ ಮಾಡಿ ನೋಡು. ನಡಿ ಅಣ್ಣ ಮುಕ್ಕೊಳಮು ಟೈಮ್ ಆಯ್ತು. ಅಣ್ಣ ಓಮಣ್ಣ ಬಾಯ್ ಮಾಡು. ಬಾಯ್ ಸರಿ ಬಾಯ್ ಫ್ರೆಂಡ್ಸ್ ಮಾಡು. ಬಾಯ್ ಮಾಡು. ಬಾಯ್ ಬಾಯ್.